ಲೇಖಕರಾದ ಸುರೇಂದ್ರ ನಾರಾಯಣರವರು ಇಂಗ್ಲಿಷಿನಲ್ಲಿ ಕನ್ನಡದಲ್ಲಿ ವಸ್ತ್ರದವರು ನಮಗೆ ಜ್ಞಾನವನ್ನು ಕೊಟ್ಟಿರುವರು. ಅವರಿಗೂ ಆನ್ಲೈನ್ ಮಾಧ್ಯಮದಲ್ಲಿ ಪ್ರಸಾರ ಮಾಡುತ್ತಿರುವ ಪದ್ಮಲಕ್ಷ್ಮೀಶರವರಿಗೂ ಭಾಗವಹಿಸಿರುವವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನ ಆತ್ಮ ಶಾಂತಿಯು ನಿಮ್ಮೊಂದಿಗಿರಲಿ ಎಂಬ ವಿಷಯದ ಬಗ್ಗೆ ವ್ಯಾಸಂಗ ಮಾಡೋಣ. ಲೇಖಕರು ಸದಾ ಶಾಂತಿ ನಮ್ಮೊಳಗೆ ಇದ್ದಾಗ ನಾವು ಆತ್ಮನಲ್ಲಿ ಒಂದಾಗಿ ಶಾಶ್ವತದ ಕಡೆಗೆ ನಮ್ಮ ಜೀವನವನ್ನು ಸಾಧನಾ ಮಾರ್ಗದಲ್ಲಿ ಯಾವ ರೀತಿ ಇಟ್ಟುಕೊಳ್ಳಬೇಕು ಎಂಬುದನ್ನು ಕೆಲವು ಉದಾಹರಣೆ ಮೂಲಕ ತಿಳಿಸಿರುವರು. ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ಘರ್ಷಣೆ ಗೊಂದಲ ಉಂಟಾಗಿ ಖಿನ್ನತೆಗೆ ಒಳಗಾಗುವೆವು. ನೋಡಿ, ಯಾವಾಗ ನಾವು ಶಾಂತಿ ಮನೋಭಾವನೆಯಿಂದ ಇರುವೆವೋ ಆಗ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ ಅಲ್ವಾ. ಯಾವಾಗ ನಾವು ಪ್ರಶಾಂತ ಸ್ಥಿತಿಲಿ ಇರ್ತೀವೋ ಅವಾಗ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ಗುಪ್ತ ಸಿದ್ಧಾಂತಗಳು ಮತ್ತು ಆಧ್ಯಾತ್ಮಿಕ ಕುರಿತ ಅನೇಕ ಗ್ರಂಥಗಳು ಮತ್ತು ಲೇಖನಗಳಲ್ಲಿ ಶಾಂತಿ ಮಂತ್ರಗಳೊಂದಿಗೆ ಕೊನೆಗೊಳ್ಳುವುದನ್ನು ನಾವು ಕಾಣಬಹುದು. ನಾವು ಸಾಮಾನ್ಯವಾಗಿ ಎಲ್ಲಾ ಉಪನ್ಯಾಸಗಳೆಲ್ಲ ಇದು ಆದ್ಮೇಲೆ ನಾವು ಕೊನೆಗೆ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೆ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹೆ ಅಂತ ಶಾಂತಿ ಮಂತ್ರ ಓಂ ಶಾಂತಿ 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 ಅಂತ 3 ಸಲ ನಾವು ಹೇಳ್ಕೊಂತೀವಿ. ಉಪನಿಷತ್ತುಗಳಲ್ಲಿ ಸಾಮಾನ್ಯವಾಗಿ ಶಾಂತಿ 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 ಎಂಬುದರಿಂದ ಕೊನೆಗೊಳ್ಳುತ್ತದೆ. ಅದು 3 ಸಲ ಏನ್ ಶಾಂತಿ ಅಂದ್ರೆ ಆದಿ ಭೌತಿಕದಲ್ಲೂ ನಾವು ಪ್ರಶಾಂತವಾಗಿರ್ಬೇಕು, ಆಧ್ಯಾತ್ಮಿಕ ಜೀವನದಲ್ಲೂ ಸಹ ಪ್ರಶಾಂತವಾಗಿರ್ಬೇಕು, ಆದಿ ಪಾರಮಾತ್ಮಿಕ ಭಗವಂತನು ಪಡಿಬೇಕಾದ್ರೂ ನಾವು ಶಾಂತಿ ಸಮಾಧಾನದಿಂದ ಇದ್ದಾಗ ಮಾತ್ರವೇ ನಾವು ಅವನಲ್ಲಿ ಹೊಂದಾಗಕ್ಕಾಗುತ್ತೆ. ಸೇಂಟ್ ಪಾಲ್ ರವರು ಫಿಲಿಪ್ಸ್ ಜನರಿಗೆ ಬರೆದ ಪತ್ರದಲ್ಲಿ ಭಗವಂತನು ದೇವರ ಶಾಂತಿಯು ಎಲ್ಲರ ಪ್ರಜ್ಞೆಯಲ್ಲಿ ಇರುವುದರಿಂದ ನಮ್ಮ ಮನಸ್ಸು ಹೃದಯವನ್ನು ಸದಾ ಜೀಸಸ್ ಕ್ರೈಸ್ತನಲ್ಲಿ ಇರಲಿ ಎಂದು ಹಾರೈಸಿದ್ದಾರೆ. ಯಾವಾಗ ನಮ್ಮ ಪ್ರಜ್ಞೆ ಅದು ದೇವರ ಪ್ರಜ್ಞೆ, ಅದು ಯಾವಾಗ ನಮ್ಮ ಮನಸ್ಸು ಹೃದಯದಲ್ಲಿ ಸದಾ ಇರುತ್ತೋ ಅವಾಗ ಅವ್ರು ಏನಂತಾರೆ, ಜೀಸಸ್ ಕ್ರೈಸ್ಟ್ ನಲ್ಲಿ ಅದು ಸದಾ ಇರ್ಲಿ, ಅವರು ಯಾವಾಗ್ಲೂ ಎಲ್ಲದನ್ನು ಹಾರೈಸಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಮೌನವಾಣಿ ಮಾರ್ಗಜ್ಯೋತಿಯಲ್ಲಿ ಕೂಡ ಶಾಂತಿಯು ಎಲ್ಲರೊಂದಿಗಿರಲಿ ಮತ್ತು ಸರ್ವರಿಗೂ ಶಾಂತಿ ಉಂಟಾಗಲಿ ಎಂಬ ಶುಭ ಕೋರಿಕೆಯಿಂದ ಮುಕ್ತಾಯವಾಗುತ್ತದೆ. ಎಲ್ಲಾ ಗ್ರಂಥಗಳು ಉಪನಿಷತ್ತುಗಳು ಶಾಂತಿಯ ಮಹತ್ವದ ಬಗ್ಗೆ, ಅಂದರೆ ಬಾಹ್ಯ ಜಗತ್ತಿನಲ್ಲಿ ನಮ್ಗೆ ಶಾಂತಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಬಾಹ್ಯ ಜಗತ್ತಿನಲ್ಲಿ ನಮ್ಗೆ ಶಾಂತಿ ಅನ್ನೋದು ತುಂಬಾ ಮುಖ್ಯ. ನಾವ್ ಅಲ್ಲೇನಾದ್ರೂ ಪ್ರಶಾಂತ ಶಾಂತಿನ ಕಳ್ಕೊಂಡ್ಬಿಟ್ರೆ ತುಂಬಾ ನಾವು ಕಷ್ಟಗಳಿಗೊಳಗಾಗ್ತೀವಿ. ಈ ರಾಜಕೀಯದಲ್ಲಾಗ್ಲಿ ಅಧಿಕಾರದಲ್ಲಾಗ್ಲಿ ರಾಜಕೀಯದಲ್ಲಿ ನಮ್ಗೆ ಸ್ಥಾನಮಾನ ಬೇಕು, ನಮ್ದೇ ನಡಿಬೇಕು, ನಮ್ಮ ಆಡಳಿತ ನಡಿಬೇಕು ಅಂತ ನಮ್ಗೆ ಅಧಿಕಾರ ಬೇಕು ಅಂತ ಕೋಮುಗಲಭೆಗಳು, ಜಾತಿ ಮತ ಆತರ ನಮ್ ಮತನೇ ಶ್ರೇಷ್ಠ ಅನ್ನೋದು, ಕಷ್ಟ ನಷ್ಟಗಳು ಬಂದಾಗ, ರೋಗ ರುಜಿನಗಳು ಬಂದಾಗ, ಏನೇ ತೊಂದರೆಗಳು ಬರ್ಲಿ ಅವುಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬಾರ್ದು. ಅದೇನಾಗುತ್ತೆ, ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ಅದು ಮನಃಶಾಂತಿಗೆ ಧಕ್ಕೆ ತಂದು ಕೊಡುತ್ತೆ. ಆವಾಗ ನಾವು ಪ್ರಶಾಂತವಾಗಿ ಇರೋದಕ್ಕಾಗೋದಿಲ್ಲ. ಆದ್ರಿಂದ ನಮ್ಮ ಅಂತರಂಗದಲ್ಲಿ ಅಶಾಂತಿ ಮೂಡುತ್ತದೆ. ಆದ್ದರಿಂದ ಆಂತರಿಕ ಶಾಂತಿ ಅವಶ್ಯಕತೆ ಮತ್ತು ಅದರ ಮಹತ್ವವನ್ನು ಕುರಿತು ವಿಚಾರ ಮಾಡಲು ನಮಗೆ ಮೇಲಿನ ಸಂಗತಿಗಳು ತಿಳಿಸುತ್ತದೆ. ಆದ್ರಿಂದ ನಾವು ಆಂತರಿಕ ಶಾಂತಿ ಕಾಪಾಡಬೇಕು ಮತ್ತು ಅದ್ರ ಮಹತ್ವ ಏನು ಅನ್ನೋದು ಮೇಲೆ ನಮ್ಗೆ ತಿಳಿಸುತ್ತಲ್ಲ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಜಾಗತಿಕ ಶಾಂತಿಯು ಅಂದ್ರೆ ಎಚ್ಚೆತ್ತ ಶಾಂತಿಯು ಈ ಜಗತ್ತಿನಲ್ಲಿ ವಾಸಿಸುವ ವ್ಯಕ್ತಿಗಳ ಹೃದಯದಲ್ಲಿ ಮತ್ತು ಮನಸ್ಸುಗಳಲ್ಲಿ ನಿರಂತರವಾಗಿ ಉಂಟಾಗುವ ಶಾಂತಿಯ ಮೇಲೆ ಅವಲಂಬಿಸಿದೆ. ಎಚ್ಚೆತ್ತ ಶಾಂತಿ ಅಂದ್ರೆ ಅದ್ರ ಮೇಲೆ ನಾವ್ ಎಚ್ಚರಿಕೆ ಇರ್ಬೇಕು. ಆವಾಗ ಆ ಶಾಂತಿ ಏನ್ ಮಾಡುತ್ತೆ, ಅದ್ ನಮ್ಮ ಮನ್ಸುಗಳಲ್ಲಿ ಹೃದಯಗಳಲ್ಲಿ ಅದು ಯಾವಾಗ್ಲೂ ನಿರಂತರವಾಗಿ ಆ ಶಾಂತಿ ಅನ್ನೋದು ನೆಲೆಸಿರುತ್ತದೆ. ಹೇಗೆ ಒಂದು ಸಣ್ಣ ಕಿಡಿ ಹುಲ್ಲಿನ ಮೆದೆಯನ್ನು ಭಸ್ಮ ಮಾಡುತ್ತದೋ ಅದೇ ರೀತಿ ಒಂದು ಸಣ್ಣ ವಿಚಾರದಿಂದ ನಮ್ಮ ಮನಸ್ಸು ಕಲಕಿ ಅದರಿಂದ ಕೋಪ ದ್ವೇಷ ಉಂಟಾಗಿ ನಮ್ಮ ಜೀವನವನ್ನೇ ನಾಶ ಮಾಡುವುದು ಅಲ್ವಾ. ಹೇಗೆ ಒಂದು ಸಣ್ಣ ಕಿಡಿಯಿಂದ ಹುಲ್ಲಿನ ಮೆದೆ ಹೆಂಗ್ ಭಸ್ಮ ಆಗೋಗುತ್ತೋ ಹಾಗೆ ಏನೋ ಒಂದ್ ಸಣ್ಣ ಸಣ್ಣ ವಿಚಾರಕ್ಕೆ ನಾವು ದ್ವೇಷ ಸಾರೋದು ಏನೋ ಆಗಿ ಅಲ್ಲಿ ಏನಾಗುತ್ತೆ, ಒಂದು
ಯುದ್ಧನೇ ಆಗೋಗುತ್ತೆ. ಅದೊಂದು ಸಣ್ಣದ ರೀಸನ್ ಇಂದ ಅದೊಂದು ಯುದ್ಧಕ್ಕೆ ಕಾರಣವಾಗುತ್ತದೆ. ಪ್ರತಿದಿನ ಯುದ್ಧಗಳ ಬಗ್ಗೆ ಸಣ್ಣ ಪ್ರಮಾಣದಿಂದ ದ್ವೇಷ ಕಲಹಗಳು ಉಂಟಾಗಿ ದೊಡ್ಡ ಪ್ರಮಾಣದಲ್ಲಿ ಯುದ್ಧಗಳಾಗುವುದರ ಬಗ್ಗೆ ಮತ್ತು ವೈಮನಸ್ಸುಗಳಿಂದ ಕೂಡಿ ವಾತಾವರಣವು ಸಣ್ಣ ಘಟನೆಯಿಂದ ಪ್ರಕ್ಷುಬ್ಧವಾಗುವುದರ ಬಗ್ಗೆ ವಾರ್ತಾಪತ್ರಿಕೆಗಳಲ್ಲಿ ಟಿವಿ ನ್ಯೂಸ್ಗಳಲ್ಲಿ ಕೇಳ್ತಾನೆ ಇರ್ತೀವಿ ಅಲ್ವಾ. ಏನೋ ಒಂದ್ ಸಣ್ಣ ವಿಚಾರನೇ ತಗೊಂಡು ಈ ರಾಜಕೀಯದಲ್ಲಿ ಆಗ್ಲಿ ಎಲ್ಲದ್ರಲ್ಲೇ ಆಗ್ಲಿ ಅದನ್ನೇ ದೊಡ್ಡದ್ ಮಾಡ್ಕೊಂಡು ಅವ್ರದ್ದೇ ಶ್ರೇಷ್ಠ ಹಾಗೆ ಹೀಗೆ ಅನ್ಕೊಂಡು ಅದೊಂದು ದೊಡ್ಡ ಕಲಹಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಆಲೋಚನೆಗಳ ಪ್ರಾಧಾನ್ಯತೆಯನ್ನು ಎತ್ತಿ ತೋರಿಸಲು ಮಹಾತ್ಮರು ಎಪಿ ಸಿನೆಟ್ ಅವರಿಗೆ ಬರೆದ ಪತ್ರವನ್ನು ಉಲ್ಲೇಖಿಸುವುದು ಸೂಕ್ತವೆನಿಸುತ್ತದೆ. ಈ ನಿಟ್ಟಿನಲ್ಲಿ ಅವರು ಆಲೋಚನೆಗಳಿಗೆ ಯಾವ ತರ ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಸಿನೆಟ್ ಅವ್ರಿಗೆ ಮಹಾತ್ಮರು ಒಂದು ಲೇಖನ ಬರೀತಾರೆ. ಅದರಲ್ಲಿ ಈ ಮಹಾತ್ಮರು ಹೇಳ್ತಾರೆ, ಮನುಷ್ಯನಲ್ಲಿ ಆವಿರ್ಭವಿಸುವ ಅಂದ್ರೆ ಹುಟ್ಟುವ ಪ್ರತಿಯೊಂದು ಆಲೋಚನೆಯು ಅವನ ಅಂತರಂಗದ ಪ್ರಪಂಚಕ್ಕೆ ಪ್ರವೇಶಿಸಿ ಅಲ್ಲಿ ಅದು ಕ್ರಿಯೆ ರೂಪವನ್ನು ಪಡೆಯುತ್ತದೆ ಅಲ್ವಾ. ಒಂದೊಂದು ಆಲೋಚನೆಗಳು ನಮ್ಮ ಅಂತರಂಗದಲ್ಲಿ ಹೋಗಿ ಅಲ್ಲೊಂದು ಕೆಲಸ ಮಾಡುತ್ತದೆ. ಆವಾಗ ಮೆದುಳಿನಲ್ಲಿ ಆ ಪ್ರಕ್ರಿಯೆಯಾಗಿ ಅದರ ತೀವ್ರತೆಗನುವಾಗಿ ಅಲ್ಪಾವಧಿ ಅಥವಾ ದೀರ್ಘಾವಧಿ ಕ್ರಿಯಾಶೀಲ ಜ್ಞಾನವಾಗಿ ಉಳಿಯುತ್ತದೆ. ಆ ಕ್ರಿಯೆ ರೂಪ ಅನ್ನೋದು ಅಂತರಂಗದಲ್ಲಿ ಹೋಗಿ ಅದು ಮೆದುಳಿನಲ್ಲಿ ಆ ಪ್ರಕ್ರಿಯೆ ಆಗಿ ಕೆಲಸ ಮಾಡಿ ಅದು ಯಾವ ತರದಲ್ಲಿ ಅದು ಒಂದು ಸಣ್ಣ ಪ್ರಮಾಣದ ಅಲ್ಪಾವಧಿಲೋ ಅಥವಾ ದೀರ್ಘಾವಧಿಲೋ ಅದು ಪ್ರತಿಕ್ರಿಯೆ ಮಾಡುತ್ತೆ. ಅದು ಜ್ಞಾನವಾಗಿ ಉಳಿಯುತ್ತೆ. ಅದು ಅಂದ್ರೆ ನಾವ್ ಯಾವ ತರ ಕೆಲಸ ಮಾಡ್ತೀವೋ ಆಲೋಚನೆಗಳಿಂದ ಅದ್ರ ಮೇಲೆ ಅದು ಜ್ಞಾನ ಅನ್ನೋದು ಅದು ಶಾಶ್ವತವಾಗಿ ಅದು ಉಳಿಯುತ್ತೆ. ಅವಾಗ ಒಂದು ಒಳ್ಳೆ ಆಲೋಚನೆ ಅಂದ್ರೆ ಅರಿವಿನಿಂದ ಅಥವಾ ವಿವೇಕದಿಂದ ಯಾವ್ದಾದ್ರು ಒಂದು ಒಳ್ಳೆ ಆಲೋಚನೆ ಮಾಡಿದ್ರೆ ಮಾಡುವ ಕೆಲಸಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಶಕ್ತಿಯನ್ನು ಉಂಟು ಮಾಡುತ್ತದೆ. ಒಂದು ವಿವೇಕದಿಂದ ಅರಿವಿನಿಂದ ನಾವ್ ಏನಾದ್ರೂ ಆಲೋಚನೆಯಿಂದ ಕೆಲಸ ಮಾಡಿದಾಗ ಅದು ಒಂದು ಉಪಯೋಗಕ್ಕೆ ಬರ್ತದೆ. ಅಲ್ಲಿ ಒಂದು ಶಕ್ತಿ ಅನ್ನೋದು ಕೇಂದ್ರೀಕೃತವಾಗುತ್ತದೆ. ಕೆಟ್ಟ ಆಲೋಚನೆಯಿಂದ ಅಪಾಯಕಾರಿ ಭೂತಕಾರವಾಗಿ ಪರಿಣಾಮ ಬೀರುತ್ತದೆ. ಒಂದು ಕೆಟ್ಟ ಆಲೋಚನೆಯಿಂದ ಅದೆಷ್ಟು ಅಪಾಯಕಾರಿಯಾಗಿರುತ್ತೆ ಅಂದ್ರೆ ಸುತ್ತಮುತ್ತ ಇರೋರ್ನೆಲ್ಲಾನು ನಾಶ ಮಾಡ್ಬಿಡುತ್ತೆ. ಒಂದು ಸಣ್ಣ ಕೆಟ್ಟ ಆಲೋಚನೆಯಿಂದಾನೆ ಅದು ನಮ್ಮ ಎಷ್ಟೋ ಅನಾಹುತಗಳಿಗೆ ಕಾರಣವಾಗುತ್ತೆ. ಆದುದರಿಂದ ಯಾರು ಸಾಧನ ಮಾರ್ಗದಲ್ಲಿರುವರೋ ಆಲೋಚನೆಗಳ ಎಲ್ಲಾ ರೂಪಗಳನ್ನು ಪ್ರಜ್ಞೆಯಿಂದ ವಿಕಸಿತಗೊಳಿಸುವನು. ಯಾರು ಈ ಸಾಧನಾ ಮಾರ್ಗದಲ್ಲಿರ್ತಾರೋ ಆಧ್ಯಾತ್ಮ ಮಾರ್ಗದಲ್ಲಿ ಇರ್ತಾರೋ ಅವರು ಈ ಏನ್ ಆಲೋಚನೆಗಳಿರುತ್ತೆ ಯಾವ ತರ ಆ ರೂಪ ತಾಳುತ್ತೆ ಅದನ್ನೆಲ್ಲ ಪ್ರಜ್ಞೆಯಿಂದ ಅದೇನ್ ಮಾಡ್ತಾರೆ, ಅವರು ವಿಕಸಿತಗೊಳಿಸ್ತಾರೆ, ವಿಕಾಸ ಮಾಡ್ಕೊಂತಾರೆ. ಹೇಗೆ ಮೊಗ್ಗು ಹೂವಾಗಿ ವಿಕಾಸವಾಗುತ್ತದೋ, ಹೇಗೆ ಒಂದು ಮೊಗ್ಗು ಹೂವಾಗಿ ವಿಕಾಸ ಆಗುತ್ತೆ. ಆ ಹೂವು ವಿಕಾಸ ಆದಾಗ ಏನಾಗುತ್ತೆ, ಒಂದು ಸುವಾಸನೆ ಬರುತ್ತೆ ಅದ್ರೊಳಗಿಂದ. ಅದ್ ನೋಡಕ್ಕೂ ಎಷ್ಟು ಸುಂದರವಾಗಿ ಕಾಣುತ್ತಲ್ವಾ ಮಗ್ಗು ಅರಳಿದಾಗ. ಆ ತರ ನಾವು ನಮ್ಮ ಆ ಪ್ರಜ್ಞೆಯಿಂದ ಆಲೋಚನೆಗಳನ್ನ ಎಲ್ಲಾನು ಕೇಂದ್ರೀಕರಿಸಿ ಅದನ್ನೊಂದು ವಿಕಾಸ ರೂಪದಲ್ಲಿ ಅದನ್ನ ವಿಕಸಿತ ಮಾಡ್ಕೋಬೇಕು. ಆ ಯೋಚನೆಗಳನ್ನ ಭಾವನೆಗಳನ್ನ ವಿಕಾಸ ಮಾಡ್ಕೋಬೇಕು. ಆದರೆ ಬೇರೆ ಮನುಷ್ಯರಲ್ಲಿ ಆಲೋಚನೆಗಳು ಹೇಗೆ ಕೆಲಸ ಮಾಡುತ್ತದೆ ಎಂಬ ಅರಿವಿಲ್ಲದ ಕಾರಣ ತಿರಸ್ಕರಿಸುತ್ತಾರೆ. ಎಲ್ಲಾರ್ಗೂ ಈ ಆಲೋಚನೆಗಳಾಗ್ಲಿ ಭಾವನೆಗಳಾಗ್ಲಿ ಹೇಗ್ ಕೆಲಸ ಮಾಡುತ್ತೆ ಅನ್ನೋ ಜ್ಞಾನ ಯಾರಿಗೂ ಇಲ್ಲ. ಯಾವ ತರ ಆಲೋಚನೆಗಳು ಒಂದ್ ಸಣ್ಣ ಆಲೋಚನೆ ಅಂತ ಅವ್ರೇನೋ ಇದ್ ಮಾಡ್ಬೋದು, ಆದ್ರೆ ಆ ಒಂದ್ ಆಲೋಚನೆಯಿಂದ ಎಷ್ಟು ಕೆಟ್ಟು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರೋದಿಲ್ಲ ಎಂಬ ಅರಿವಿಲ್ಲದ ಕಾರಣ ತಿರಸ್ಕರಿಸುತ್ತಾರೆ. ಮಹಾತ್ಮರು ಎಪಿ ಸಿನೆಟ್ ರವರಿಗೆ ಈ ರೀತಿ ಆಲೋಚನೆಗೆ ಹೇಗೆ ಪ್ರಾಧಾನ್ಯ ಕೊಡಬೇಕು ಎಂದು ತೋರಿಸಿರುವರು. ಈಗ ನಮ್ಗೆ ಈ ಥಿಯಾಸಫಿ ಸಮಾಜಕ್ಕೆ ಇಲ್ಲಿ ಬಂದ್ಮೇಲೆ ನಮ್ಗೆ ಆಲೋಚನೆಗಳು ಭಾವನೆಗಳು ಯಾವ ತರ ಕೆಲಸ ಮಾಡುತ್ತೆ, ಯಾವ ತರ ನಾವ್ ಅದನ್ನ ಗಮನಿಸ್ಬೇಕು ಅಂತ ಅರಿವು ಜ್ಞಾನನ ನಾವು ಬೆಳೆಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟನೇ, ಲೌಕಿಕದಲ್ಲಿರೋರ್ಗೆ ಸ್ವಲ್ಪ ಕಷ್ಟನೇ. ಆಧ್ಯಾತ್ಮ ಮಾರ್ಗದಲ್ಲಿ ಪ್ರವೇಶಿಸಿ ಇಂಥ ವ್ಯಾಸಂಗ ಗೋಷ್ಠಿಗೋ ಅಥವಾ ಈ ತರ ಸತ್ಸಂಗಗಳಿಗೆ ಬಂದಾಗ ನಮ್ಗೆ ಅದು ವಿಚಾರ ವಿನಿಮಯ ಆಗಿ ಅದ್ರ ಬಗ್ಗೆ ನಮ್ಗೆ ಅರಿವು ಜ್ಞಾನ ಅನ್ನೋದು ಬರುತ್ತೆ. ಆಲೋಚನೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಅಲ್ವಾ. ಆಲೋಚನೆಯಿಂದನೇ ನಾವು ಕೆಲಸ ಮಾಡಕ್ಕಾಗ, ಏನೋ ಒಂದು ಆಲೋಚನೆ ಬಂದ್ರೆ ಯಾವ ತರ ಕೆಲಸ ಮಾಡ್ಬೇಕು, ಪ್ರಕ್ರಿಯೆ ಅಂತಂದ್ರೆ ಆ ತರ ಒಂದು ಆಲೋಚನೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಭಯದಿಂದ ಘರ್ಷಣೆ ಉಂಟಾಗಿ ಶಾಂತಿಯನ್ನು ಕದಡುತ್ತದೆ. ಆ ಭಯ ಬಂದಾಗ ಏನಾಗುತ್ತೆ, ಮನಸ್ಸು ಅಶಾಂತವಾಗಿರುತ್ತೆ. ಅದರಿಂದ ಏನಾಗುತ್ತೆ, ಅದು ಭಯದಿಂದ ಅದು
ನಮ್ಗೆ ಏನೋ ಒಂದು ಅಲ್ಲಿ ಒಂದು ಘರ್ಷಣೆ ಉಂಟಾಗಿ ಅದನ್ನ ಶಾಂತಿನ ಅದು ಅಶಾಂತವಾಗಿ ಮಾಡುತ್ತೆ. ಅಲ್ಲಿ ಭಯಕ್ಕೆ ಕಾರಣ ನಮಗೆ ಭದ್ರತೆ ಅಥವಾ ರಕ್ಷಣೆ ಇಲ್ಲ. ಯಾಕೆ ನಾವು ಭಯ ಪಡ್ತೀವಿ ಜೀವನದಲ್ಲಿ? ನಮ್ಗೇನೋ ಭದ್ರತೆ ಇಲ್ಲ ಅಥವಾ ರಕ್ಷಣೆ. ಯಾಕೆಂದ್ರೆ ನಾವು ವಯಸ್ಸಾದ್ಮೇಲೆ ನಮ್ಗೆ ಯಾವ ತರನೋ ಏನೋ ಒಂದೊಂದು ವಿಚಾರದಲ್ಲೂ ನಮ್ಗೆ ಅಭದ್ರತೆ ಕಂಡಾಗ ನಮ್ ಮನ್ಸಿಗೆ ಅಶಾಂತವಾಗಿರುತ್ತೆ. ಅದರಿಂದ ಅವಾಗ ನಮ್ಗೆ ಭಯ ಅನ್ನೋದು ಹುಟ್ಕೊಳುತ್ತೆ. ಮುಂದೆ ಹೇಗೋ ಏನೋ ಅಂತ ಒಂದು ಭಯ ಆಗುತ್ತೆ. ನೋಡಿದ ವಸ್ತುಗಳನ್ನೆಲ್ಲ ತೆಗೆದುಕೊಳ್ಳುವುದು ಮತ್ತು ಸಂಗ್ರಹಣೆ ಮಾಡುವ ಬಯಕೆ ಅಲ್ವಾ? ನಮ್ಗೆ ಕಂಡಿದ್ ವಸ್ತು ಎಲ್ಲ ಬೇಕು. ಅದು ಉಪಯೋಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಬೇರೆಯವ್ರ ಹತ್ರ ಇದ್ರೆ ಅದನ್ನು ನಾವು ಪಡ್ಕೋಬೇಕು. ಎಲ್ಲಾನು ನಾವು ಕಂಡಿದ್ ವಸ್ತುಗಳನ್ನೆಲ್ಲ ತಗೊಂಡು ಅದನ್ನ ರಕ್ಷಣೆ ಅದನ್ನ ತಗೊಂಡು ಸಂಗ್ರಹ ಮಾಡೋದೇ ನಮ್ಮ ಉದ್ದೇಶ ಆಗುತ್ತೆ. ಅದನ್ನ ಬೈಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ಶಾಂತಿ ಇರುವುದಿಲ್ಲವೋ ಆಗ ತಾಳ್ಮೆ, ಅಸಹನೆ, ಕೋಪ ಮತ್ತು ಆಕ್ರಮಣ ಮನೋಭಾವ ಇವೆಲ್ಲವೂ ಭಯದ ಅನೇಕ ಮುಖಗಳು. ನಮ್ಗೆ ಶಾಂತಿ ಇಲ್ದಲೇ ಇದ್ದಾಗ ತಾಳ್ಮೆನ ಕಳ್ಕೊಂತೀವಿ. ಯಾವಾಗ ಶಾಂತಿ ಇದ್ದಾಗ ತಾಳ್ಮೆಯಿಂದ ಇರ್ತೀವಿ, ಶಾಂತಿ ಇಲ್ಲ ಅಂದಾಗ ತಾಳ್ಮೆನ ಕಳ್ಕೊಂಡ್ಬಿಡ್ತೀವಿ ನಾವು. ಅದರಿಂದ ನಾವು ಯಾವಾಗ್ಲೂ ಶಾಂತರಾಗಿರ್ಬೇಕು. ಆಮೇಲೆ ಅಸಹನೆ, ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ, ಅಸಹನೆ. ಯಾಕೆಂದ್ರೆ ಅದ್ ನಮ್ಮ ವಿರೋಧವಾಗಿ ಅವ್ರೇನಾದ್ರು ಮಾತಾಡಿದ್ರೆ ನಾವು ಸರಿಯಾಗಿ ರಿಸೀವ್ ಮಾಡಲ್ಲ. ನಮ್ಮ ಅಭಿಪ್ರಾಯದ ಮೇಲೆ ನಮ್ಗಿರ್ತೀವಿ ಹೊರತು ಬೇರೆಯವ್ರು ಹೇಳೋದನ್ನ ಶಾಂತವಾಗಿ ಕೇಳೋ ಒಂದು ಸಹನೆ ಕೂಡ ನಮ್ಗಿರೋದಿಲ್ಲ. ಕೋಪ, ಬೇರೆಯವ್ರ ಮೇಲೆ ಕೋಪ. ಈ ಕೋಪ ಅನ್ನೋದು ಎಷ್ಟು ಕೆಟ್ಟದ್ದು ಅಂತ ಎಲ್ಲಾರ್ಗೂ ಗೊತ್ತು. ಅದು 48 ಗಂಟೆ ನಮ್ ಇದ್ರಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ಅದರಿಂದ ಕೋಪ ಅನ್ನೋದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಮತ್ತು ಆಕ್ರಮಣ ಮನೋಭಾವ ಅಂದ್ರೆ ಎಲ್ಲಾ ನನ್ಗೆ ಬೇಕು ಅನ್ನೋದು, ಆ ತರ ಮನೋಭಾವ. ಇವೆಲ್ಲವೂ ಭಯದ ಅನೇಕ ಮುಖಗಳು. ಇವೆಲ್ಲನೂ ಭಯಕ್ಕೆ ಅನೇಕ ಮುಖಗಳಂತೆ ಇವೆಲ್ಲನು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಭಯವನ್ನು ಕುರಿತು ಬಹಳ ಸರಳವಾಗಿ ವಿಶ್ಲೇಷಿಸಲಾಗಿದೆ. ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆ ಭಯದ ಬಗ್ಗೆ ಒಂದು ಸರಳವಾಗಿ ಒಂದು ಉದಾಹರಣೆ ಕೊಟ್ಟು ತಿಳಿಸಿದರೆ, ದಕ್ಷ ತನ್ನ ಮಗಳು ದಾಕ್ಷಾಣಿಯನ್ನು ಶಿವನಿಗೆ ಮದುವೆ ಮಾಡಿಕೊಡಲು ಒಪ್ಪುದಿಲ್ಲ. ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ದಾಕ್ಷಾಣಿನ ಮಗಳು ದಾಕ್ಷಾಣಿನ ಶಿವನಿಗೆ ಮದುವೆ ಮಾಡಕ್ ಒಪ್ಸಲ್ಲ. ಶಿವನನ್ನು ಸ್ಮಶಾನವಾಸಿ ಅವನ ವಸ್ತ್ರಾಭರಣಗಳು ಮೇಲೆ ನಾನಾ ರೀತಿಯಲ್ಲಿ ನಿಂದಿಸುವನು. ಅದ್ರ ಬಗ್ಗೆ ಅವನು ನಿಂದೆ ಮಾಡ್ತಾನೆ, ನಿನ್ಗೇನಿದೆ ಹಾಗೆ ಹೀಗೆ ಅಂತ. ಆಗ ಅವನ್ಗೆ ಒಂಥರ ಆಗ ಶಿವ ಎಲ್ಲಿ ಬಂದು ಆಕ್ರಮಣ ಮಾಡುವನೋ ಎಂಬ ಭಯ ಅವನಿಗೆ. ಅವನ್ ಬಂದು ಎಲ್ಲ ಆಕ್ರಮಣ ಮಾಡ್ತಾನೋ ಎಂಬ ಭಯ. ಆ ಭಯಕ್ಕೆ, ಆ ಭ್ರಮೆಗೊಳಗಾಗಿ ಅವನೇನ್ ಮಾಡ್ತಾನೆ, ಭಯಗ್ರಸ್ತನಾಗ್ತಾನೆ. ಮನುಷ್ಯ ಒಂಟಿಯಾಗಿದ್ದಾಗ ಭಯ ಪಡ್ತೀವಲ್ಲ, ಹಾಗೆ ನಾವ್ ಯಾರಾದ್ರೂ ಒಬ್ರು ಒಂಟಿಯಾಗಿದ್ದಾಗ ನಮ್ಗೆ ಎಷ್ಟು ಭಯ ಅನ್ನೋದಿರುತ್ತಲ್ಲ, ಹಾಗೆ ಅವನ್ಗೆ ಶಿವ ಎಲ್ಲಿ ಬಂದು ಆಕ್ರಮಣ ಮಾಡ್ತಾನೋ ಅನ್ನೋದೊಂದು ಭಯ ಅವನಿಗೆ. ಅವನು ಸುತ್ತ ನೋಡ್ತಾನೆ, ಅಲ್ಲಿ ಯಾರೂ ಇರೋದಿಲ್ಲ, ಅವನೊಬ್ಬನೇ ಅಲ್ಲಿ ಇರುವುದು. ಅವನೊಬ್ಬನೇ ಇರ್ತಾನೆ, ಆದ್ರೂ ಅವನ್ಗೆ ಯಾರು ಇಲ್ವೇನೋ ಅನ್ನೋದು ಒಂದಿದು. ಆದುದರಿಂದ ಯಾರ ಬಗ್ಗೆ ನಾನು ಭಯ ಪಡಲಿ ಎಂಬ ಭ್ರಮೆ ಬಂದಾಗ ಭ್ರಮೆಯಿಂದ ದೂರವಾಗಿ ಆಗ ಭಯವು ಅವನಿಂದ ದೂರವಾಗುತ್ತೆ. ಯಾವಾಗ ಅವನ ಭ್ರಮೆಯಿಂದ ಹೊರಗಡೆ ಬರ್ತಾನೋ ಆವಾಗ ಅವನಿಗೆ ಆ ಭಯ ಅನ್ನೋದು ಹೊರಟೋಗುತ್ತೆ. ಭಯ ಅನ್ನೋದು ಬೇರೆಯವರಿಂದ ಉಂಟಾಗುವ ಕಾರಣ, ಅದರಿಂದ ಯಾರಿಗಾಗಿ ಭಯ ಪಡಬೇಕು ಅಲ್ವಾ? ಅಂದ್ರೆ ನಮ್ಮ ಅಂತರಂಗದಲ್ಲಿ ಶಾಂತಿ ಇದ್ರೆ ಇವೆಲ್ಲದಕ್ಕೂ ಅವಕಾಶವಿರೋದಿಲ್ಲ ಅಲ್ವಾ? ನಮ್ಮ ಅಂತರಂಗದಲ್ಲಿ ಯಾವಾಗ ಶಾಂತಿ ಇರುತ್ತೋ ಆವಾಗ ನಾವ್ ಇದ್ಯಾವುದಕ್ಕೂ ನಾವು ಆಸ್ಪದ ಅನ್ನೋದು ಕೊಡೋದಿಲ್ಲ. ಭಯರಹಿತವಾದ ಸ್ಥಿತಿಯೇ ಶಾಂತ ಸ್ಥಿತಿ. ನಮ್ಗೆ ಯಾವಾಗ ಭಯ ಇರೋದಿಲ್ಲ ಆವಾಗ ನಾವು ಶಾಂತವಾಗಿ ಇರ್ತೀವಿ. ಐಕ್ಯತೆಯ ಜೀವನದಲ್ಲಿ ಮಾತ್ರ ಶಾಂತಿ ಇರುತ್ತದೆ. ಎಲ್ಲಿ ಏಕತಾ ಮನೋಭಾವ, ಸಹೋದರ ಮನೋಭಾವ ಇರುತ್ತೋ ಅಲ್ಲಿ ಶಾಂತಿ ಅನ್ನೋದು ಇರುತ್ತೆ. ಯಾವಾಗ ಪ್ರಜ್ಞೆಯು ಎಲ್ಲ ಜೀವ ಚೈತನ್ಯವನ್ನು ವ್ಯಾಪಿಸುತ್ತದೆಯೋ ಮತ್ತು ಅಲ್ಲಿ ಯಾವುದೇ ರೀತಿಯ ಘರ್ಷಣೆ, ದ್ವಂದ್ವ, ಭಿನ್ನತೆ ಇರುವುದಿಲ್ಲವೋ ಅದೇ ಐಕ್ಯತೆಯ ಜೀವನ. ಯಾವಾಗ ಪ್ರಜ್ಞೆ ಅನ್ನೋದು ಭೂತ ವರ್ಗದಿಂದ ಮಾನವ ವರ್ಗದವರೆಗೂ ಎಲ್ಲಾದಲ್ಲೂ ಆ ಜೀವ ಚೈತನ್ಯದಲ್ಲಿ ವ್ಯಾಪಿಸಿರುತ್ತೋ ಅಲ್ಲಿ ಆವಾಗ ನಮ್ಗೆ ಯಾವ ರೀತಿ ಘರ್ಷಣೆ ಆಗ್ಲಿ, ದ್ವಂದ್ವ ಆಗ್ಲಿ, ಭಿನ್ನತೆ ಆಗ್ಲಿ ಯಾವ್ದು ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಏಕತಾ ಮನೋಭಾವ ಇರುತ್ತೆ, ಸಹೋದರ ಮನೋಭಾವ ಇರೋದ್ರಿಂದ ಎಲ್ಲಾದ್ರೂ ನಾವು ಏನ್ ಮಾಡ್ತೀವಿ, ಪ್ರೇಮದಿಂದ ಕಾಣ್ತೀವಿ. ಆವಾಗ ದ್ವೇಷ ಅನ್ನೋದು ಇರೋದಿಲ್ಲ. ಜಗತ್ತಿನ ಅನೇಕ ಧರ್ಮಗಳಲ್ಲಿ ಅನೇಕ ಸಂತ ಶರಣರ ಹೇಳಿಕೆ ಮತ್ತು ಹಾಡುಗಳಲ್ಲಿ ಏಕತೆಯ ಭಾವದ ಬಗ್ಗೆ ಒತ್ತು ಕೊಡಲ್ಪಟ್ಟಿದೆ. ಅನೇಕ ಧರ್ಮಗಳಲ್ಲಾಗ್ಲಿ, ಸಂತರು, ಶರಣರು ಅವರೆಲ್ಲರೂ ಅವರ ಹಾಡುಗಳಲ್ಲಾಗ್ಲಿ ಅಥವಾ ಭಾವಗೀತೆಗಳಲ್ಲಾಗಿ, ಉಪನ್ಯಾಸಗಳಲ್ಲಾಗಿ
ಜಾನಪದ ಗೀತೆ ಮುಖಾಂತರ ಎಲ್ಲ ಭಕ್ತಿ ಗೀತೆಗಳಲ್ಲಿ ಎಲ್ಲದ್ರಲ್ಲೂ ಅವರು ಐಕ್ಯತೆಯಿಂದ ಇರ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಮಾನವನಾಗಿ ಇಲ್ಲಿ ಇರುವವನು ಮತ್ತು ಸೂರ್ಯ ಲೋಕದಲ್ಲಿ ಇರುವವನು ಒಂದೇ ಆಗಿರುತ್ತಾನೆ. ಅಂದ್ರೆ ನಾವು ಎಲ್ಲರೂ ಮಾನವರೆಲ್ಲ ಮಾನವಾತೀತರಾಗ್ತೀವಿ ಅಂತ ನಮ್ಗೆಲ್ಲರೂ ಗೊತ್ತು. ಇಲ್ಲಿ ನಾವು ಮಾನವರಾಗಿ ಇರ್ಬೋದು, ಅದೇ ಸೂರ್ಯ ಲೋಕದಲ್ಲಿರೋ ನಾವಾಗ್ಲೂ ಒಂದಲ್ಲ ಒಂದ್ ದಿವ್ಸ ನಾವು ಅದರಂತೆ ಆಗ್ತೀವಿ ಅಂತ. ಆದ್ರೆ ನಮ್ಗೆ ಅದ್ರ ಮೇಲೆ ವಿಶ್ವಾಸ ಇರಬೇಕು. ನಾವು ಒಂದಲ್ಲ ಒಂದ್ ದಿವ್ಸ ಭಗವಂತನ ಆಗ್ತೀವಿ ಅನ್ನೋ ಇದು ನಮ್ಗೆ ದೃಢ ಇದಿರ್ಬೇಕು. ಮನುಕುಲದ ವಿಶ್ವ ಭ್ರಾತೃತ್ವವು ಐಕ್ಯತಾ ಪ್ರತೀಕವಾದುದರಿಂದ ಅದುವೇ ಶಾಂತಿಯ ಪ್ರಸ್ಥಾನವಾಗಿದೆ. ಆದ್ದರಿಂದಲೇ ಸಹಕಾರ, ಮನೋಭಾವ, ವಿಶ್ವಾಸ, ಪರಸ್ಪರ ತಿಳುವಳಿಕೆ ಮತ್ತು ಸಹಾಯ ಜಾತಿ, ಧರ್ಮ, ರಾಷ್ಟ್ರಗಳ ಸಂಕುಚಿತ ಗಡಿಗಳನ್ನು ದಾಟಿ ಹೋಗುವ ಎಲ್ಲಾ ಕಾರ್ಯ ಮತ್ತು ಚಳುವಳಿಗೂ ತೀವ್ರಗೊಳ್ಳಲು ಬೇಕಾಗುವುದು ಪ್ರತಿಯೊಬ್ಬರ ಹೃದಯಪೂರ್ವಕವಾದ ಸಹಾಯ. ಸಹೋದರ ಭಾವ ಅನ್ನೋದು ಏಕತೆಯ ಪ್ರಜ್ಞೆ ಅಲ್ವಾ. ಸಹೋದರ ಆತ ಅಂದ್ರೇನೆ ಎಲ್ಲಾರು ಒಂದೇ ಇದೇನು ಭೂತವರ್ಗದಿಂದ ಹಿಡಿದು ಎಲ್ಲರಲ್ಲೂ ನಾವು ಸಹೋದರ ಮನೋಭಾವನೆ ನೋಡ್ಬೇಕು ಅಂದ್ರೆ ಏಕತೆ ಐಕ್ಯತೆ ಇದ್ರೆ ಮಾತ್ರನೇ ನೋಡಕ್ಕಾಗೋದು. ಅದು ಪ್ರಜ್ಞೆ, ಅದು ಶಾಂತಿಯ ಹೃದಯ ಸ್ಥಾನದಲ್ಲಿ ಇರುತ್ತಂತೆ. ಆ ಪ್ರಜ್ಞೆ ಅನ್ನೋದು ಶಾಂತಿಯ ಹೃದಯ ಸ್ಥಾನದಲ್ಲಿದೆ, ಅಂದ್ರೆ ಆತ್ಮನಲ್ಲಿದೆ. ಅದು ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ಸಹಾಯ ಮಾಡಿದರೆ ಸಹಕಾರ, ಮನೋಭಾವನೆ, ವಿಶ್ವಾಸ ಎಲ್ಲರಲ್ಲೂ ಉಂಟಾಗುವುದು. ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡೋದ್ರಿಂದ ಮನೋಭಾವನೆ ಬೆಳೆಸ್ಕೊಂಡ್ರೆ ಏನಾಗುತ್ತೆ, ಎಲ್ಲರಲ್ಲೂ ಒಂಥರ ಸಹಕಾರ ಮನೋಭಾವನೆ ಬರುತ್ತೆ, ಸೇವಾ ಮನೋಭಾವನೆ ಬರುತ್ತೆ. ಅದರಿಂದ ಎಲ್ಲರೂ ಹೃದಯಪೂರ್ವಕವಾಗಿ ಸಹಾಯ ಮಾಡೋದನ್ನ ಕಲಿಬೇಕು. ಒಬ್ಬರೊಬ್ಬರನ್ನು ಅರಿತುಕೊಳ್ಳುವುದು, ಸಹಾಯ ಸೇವೆ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು, ಆತರ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಜಾತಿ, ಮತ, ಧರ್ಮನೇ ಶ್ರೇಷ್ಠ ಎಂಬ ಭಾವನೆ ಹೋಗಿ ಎಲ್ಲಾ ಧರ್ಮಗಳನ್ನು ಒಪ್ಪಿಕೊಳ್ಬೇಕು, ಗೌರವಿಸ್ಬೇಕು. ನಾವು ಯಾವಾಗ್ಲೂ ಸ್ವಾರ್ಥರಾಗಿರ್ಬಾರ್ದು. ಎಲ್ಲಾ ಜಾತಿ ಮತದ ಎಲ್ಲದ್ರಲ್ಲಿರೋದು ತತ್ವ ಒಂದೇ. ಆ ತತ್ವ ಒಂದೇ ಆಗಿದ್ದಾಗ ಎಲ್ಲಾ ಧರ್ಮಗಳಿಗೂ ನಾವು ಗೌರವ ಅನ್ನೋದು ಕೊಡ್ಬೇಕು. ರಾಷ್ಟ್ರಗಳಲ್ಲಿ ಹೋರಾಟ, ಯುದ್ಧದಿಂದ, ಘರ್ಷಣೆ, ಸಾವು ನೋವುಗಳಿಂದ ಮುಕ್ತರಾಗಬೇಕು. ಎಲ್ಲಾ ಕಡೆ ಇವಾಗ ನಾವು ನೋಡ್ತಾ ಇದೀವಿ, ಹೋರಾಟಗಳು, ಘರ್ಷಣೆಗಳು, ಯುದ್ಧಗಳು, ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ನೋವು ಪಡ್ತಾ ಇದ್ದಾರೆ. ಅದರನ್ನೆಲ್ಲದಿಂದ ನಾವು ಮುಕ್ತರಾಗ್ಬೇಕು. ಸಾಮಾನ್ಯವಾಗಿ ವಿಶ್ವಸಂಸ್ಥೆ ಮತ್ತು ಅದರ ಸಹಾಯಕ ಸಂಸ್ಥೆಗಳು ಅನೇಕ ಕಾರ್ಯಗಳು, ಯೋಜನೆಗಳನ್ನು ಹಮ್ಮಿಕೊಂಡು ಕೆಲಸ ಮಾಡುತ್ತಿರುವುದು ನಮ್ಗೆ ಗೊತ್ತಿದೆ. ಎಷ್ಟೊಂದು ವಿಶ್ವಸಂಸ್ಥೆಗಳು ಮತ್ತೆ ಅದು ಸಹಾಯಕ ಸಂಸ್ಥೆಗಳು ಎಲ್ಲ ಅನೇಕ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಸೇವಾ ಮನೋಭಾವನೆ ಆಗ್ಲಿ, ಸಹಕಾರ ಮನೋಭಾವನೆ ಆಗ್ಲಿ, ಎಲ್ಲನೂ ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಲ ಸ್ವಾರ್ಥದಿಂದ ಕೆಲವು ಕೆಲಸಗಳನ್ನು ಮಾಡದೆ ಅನೇಕ ಟೀಕೆಗಳು ನಾವು ಕೇಳುತ್ತಿದ್ದರೂ ಸಹ ಅವುಗಳು ಚಟುವಟಿಕೆಗಳಲ್ಲಿ ಐಕ್ಯತೆ ಮತ್ತು ಶಾಂತಿಯ ಉದ್ದೇಶಗಳನ್ನು ಪ್ರತಿನಿಧಿಸುತ್ತಿರುವುದನ್ನು ಕಾಣುತ್ತೇವೆ. ಕೆಲವು ಸಲ ಸ್ವಾರ್ಥದಿಂದ ಕೆಲವು ಕೆಲಸಗಳು ಮಾಡದೆ, ಎಲ್ಲಾ ಕೆಲ್ಸಗಳು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಏನಾದ್ರು ಒಂದು ಕೆಲಸ ಮಾಡಕ್ ಹೋದಾಗ ಎಷ್ಟೊಂದು ವಿಘ್ನಗಳು ಬರುತ್ತೆ. ಯಾಕೆಂದ್ರೆ ಅವ್ರ ಅಧಿಕಾರದಲ್ಲಿದ್ದಾಗ ಅದನ್ನ ಮಾಡ್ಬೇಕು ಅನ್ನೋದು ಏನೋ ಒಂದು ಮನೋಭಾವನೆಯಿಂದ ಆ ಕೆಲ್ಸದಲ್ಲಿ ಸ್ವಾರ್ಥ ಅನ್ನೋದು ಬರೋದ್ರಿಂದ ಆ ಕೆಲ್ಸಗಳು ಸರಿಯಾಗಿ ನಡೆಯೋಕ್ ಆಗೋದಿಲ್ಲ. ಆದ್ರೂ ಅಲ್ಲಿ ಏನೋ ಅವುಗಳ ಚಟುವಟಿಕೆಗಳ ಐಕ್ಯತೆ ಮತ್ತು ಶಾಂತಿಯ ಉದ್ದೇಶನ ಅವ್ರು ಪ್ರತಿನಿಧಿಸುತ್ತಾರೆ. ಏನೇ ಆದ್ರೂ ಯಾವ ವಿಶ್ವಸಂಸ್ಥೆ ಆಗ್ಲಿ, ಯಾವ ಸೇವಾ ಸಂಸ್ಥೆಗಳಾಗ್ಲಿ, ಎಲ್ಲದ್ರ ಉದ್ದೇಶ ಏನು, ಐಕ್ಯತೆ ಮತ್ತು ಶಾಂತಿಯ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಅವರು. ಆದರೆ ಸ್ವಾರ್ಥ, ಅಧಿಕಾರದ ಆಸೆ ವ್ಯಕ್ತಿಗಳಲ್ಲಿ, ರಾಷ್ಟ್ರಗಳಲ್ಲಿ ಜಾಸ್ತಿಯಾಗಿ ಮಾನವ ಕುಲದ ಏಳಿಗೆಗಾಗಿ ಕೆಲಸ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಅವರು ಈ ಸ್ವಾರ್ಥ ಮನೋಭಾವನೆದಿಂದ ಮತ್ತೆ ಈ ಅಧಿಕಾರದಿದು ಬೇರೆಯವ್ರ ಏಳ್ಗೆ ಆಗ್ಬಾರ್ದು ಅನ್ನೋ ಇದರಿಂದ ಅವ್ರು ಏನಾಗ್ತಾ ಇದೆ ಅಂದ್ರೆ ಕೆಲಸ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದೆ. ಸಕ್ಸಸ್ ಆಗ್ತಾ ಇಲ್ಲ ಆ ಕೆಲ್ಸಗಳು. ಎಷ್ಟೋ ಹಮ್ಕೊಂಡಿರ್ತಾರೆ ಈ ತರ ಕೆಲಸ ಮಾಡ್ಬೇಕು, ಆ ತರ ಕೆಲಸ ಮಾಡ್ಬೇಕು ಅಂದ್ರೆ ಏನೋ ವಿಪತ್ತುಗಳು ಬಂದು ಅದು ಆ ಕೆಲ್ಸಗಳನ್ನು ಸರಿಯಾಗಿ ಮಾಡಕ್ ಆಗೋದಿಲ್ಲ. ಒಂದು ಪ್ರಶಾಂತ ಸರೋವರವು ಹೇಗೆ ಆಕಾಶದಲ್ಲಿರುವ ನಕ್ಷತ್ರಗಳು ಮತ್ತು ಚಂದ್ರನನ್ನು ಪ್ರತಿಬಿಂಬಿಸುತ್ತದೆಯೋ ಹಾಗೆಯೇ ಆಳವಾದ ಅರ್ಥದಲ್ಲಿ ಶಾಂತಿ ಅನ್ನುವುದು ಪ್ರಶಾಂತತೆಯ ಒಂದು ಅನುಭವ. ಒಂದು ಪ್ರಶಾಂತ ಸರೋವರ ಇರುತ್ತಲ್ಲ, ಅದರಲ್ಲಿ ಆಕಾಶದಲ್ಲಿರೋ ನಕ್ಷತ್ರ ಅದ್ರಲ್ಲಿ ಕಾಣಿಸುತ್ತೆ. ಯಾವಾಗ ಪ್ರಶಾಂತವಾಗಿರುತ್ತೋ ಅದು ಪ್ರತಿಬಿಂಬ ಅನ್ನೋದು ಬಿದ್ದು ಅದು ನಕ್ಷತ್ರಗಳು ಕಾಣಿಸುತ್ತಲ್ವಾ. ಆಳವಾದ ಅರ್ಥದಲ್ಲಿ ಶಾಂತಿ ಎನ್ನುವುದು, ಆಳವಾಗಿ ನಾವು ಶಾಂತಿನ ಅರ್ಥ ಮಾಡ್ಕೊಳ್ಳೋದಂದ್ರೆ ಅದು ಪ್ರಶಾಂತತೆಯ ಒಂದು ಅನುಭವ. ಅದು
ಅನುಭವ ಪಡ್ಕೊಂಡಾಗ್ಲೇ ನಮ್ಗೆ ಆ ಪ್ರಶಾಂತ ಶಾಂತ ಮನೋಭಾವನೆ ಬರೋದು. ನಾವು ಜೀವನದಲ್ಲಿ ಏನೇನೋ ಕಷ್ಟಗಳನ್ನ ಅನುಭವಿಸಿರ್ತೀವಿ, ಎಲ್ಲದರಲ್ಲೂ ಅನುಭವ ಪಡ್ಕೊಂಡು ಯಾವಾಗ ನಾವು ಶಾಂತ ಮನೋಭಾವನೆನ ಜೀವನ ನಡೆಸ್ತೀವಿ. ಶಾಂತ ಮನೋಭಾವನೆಯಲ್ಲಿ ಯಾವಾಗ ಗಾಳಿ ಬೀಸುತ್ತದೆಯೋ ಆಗ ಸರೋವರದಲ್ಲಿ ಅಲೆಗಳು ಉಂಟಾಗುತ್ತದೆ ಅಲ್ವಾ. ಗಾಳಿ ಬೀಸಿದಾಗ ಸರೋವರದಲ್ಲಿ ಅಲೆಗಳು ಉಂಟಾಗುತ್ತದೆ. ಅಲ್ಲದೆ ಸರೋವರದಲ್ಲಿ ಒಂದು ಕಲ್ಲನ್ನು ಎಸೆದಾಗ ಅಲೆಗಳು ಹರಡುತ್ತದೆ. ಒಂದ್ ಕಲ್ಲು ಎತ್ತಾಕಿದ್ರು ಅದು. ಹಾಗೆ ಒಂದು ಮನ್ಸಿನಲ್ಲಿ ಏನೋ ಒಂದು ವಿಚಾರ ಬಂದ್ರೆ ಆವಾಗ ಪ್ರಶಾಂತವಾಗಿರೋ ಮನ್ಸು ಏನಾಗುತ್ತೆ, ಅಲ್ಲೋಲ ಕಲ್ಲೋಲವಾಗುತ್ತೆ. ಏನೋ ಒಂದು ಹೇಳ್ತಾರೆ ಅವ್ರ ಮೇಲೆ ಇವ್ರ ಮೇಲೆ ವಿಚಾರ ಹೇಳ್ದಾಗ್ಲ ಆವಾಗ್ಲೂ ನಮ್ಗೆ ಮನಸ್ಸು ಕಲುಷಿತವಾಗಿ ಹೋಗ್ಬಿಡುತ್ತೆ. ನಾವು ಅದನ್ನ ಗಮನಿಸ್ಬೇಕು, ಯಾವ ತರ ನಾವು ನಮ್ಮ ಮನ್ಸನ್ನ ನಾವ್ ಇಟ್ಕೊಂಡಿದೀವಿ ಅನ್ನೋದನ್ನ ಗಮನಿಸ್ಬೇಕು. ಅದೇ ರೀತಿ ಯಾವುದೇ ನೈಜ ಅಥವಾ ಕಾಲ್ಪನಿಕ ಘಟನೆಗಳಿಂದ ವ್ಯಕ್ತಿಯ ದೇಹ, ಭಾವನೆ ಮತ್ತು ಆಲೋಚನೆಗಳಿಗೆ ಧಕ್ಕೆ ಉಂಟಾದಾಗ ಆಗ ವ್ಯಕ್ತಿಯು ಕ್ಷೋಭೆಗೊಳಗಾಗಿ ತನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ನಿಜವಾಗಿ ಅವನು ನಿಜವಾದ ಜೀವನದಲ್ಲಾಗ್ಲಿ ಕಾಲ್ಪನಿಕ ಘಟನೆಗಳಿಂದ ಮುಂದೆ ಹೇಗಿರ್ಬೇಕು ಹಾಗಿರ್ಬೇಕು ಅನ್ನೋ ಘಟನೆಗಳಿಂದ ವ್ಯಕ್ತಿಯ ದೇಹ, ಭಾವನೆ ಮತ್ತು ಆಲೋಚನೆಗಳು ಅಂದ್ರೆ ಸ್ಥೂಲ ದೇಹ ಆಗ್ಲಿ, ಭಾವನೆಗಳಾಗ್ಲಿ, ಆಲೋಚನೆಗಳಾಗ್ಲಿ ಎಲ್ಲದಕ್ಕೂ ಧಕ್ಕೆ ಉಂಟಾಗುತ್ತೆ. ಯಾಕೆಂದ್ರೆ ಅವನು ಕಾಲ್ಪನಿಕವಾಗಿ ಅವನು ಕಲ್ಪಿಸ್ಕೊಂತಾ ಇರ್ತಾನೆ, ನಾನು ಹಿಂಗಿರ್ಬೇಕು ಹಂಗಿರ್ಬೇಕು. ಬೇರೆಯವ್ರನ್ನ ನೋಡಿದಾಗ ನಾನು ಆತರ ಶ್ರೀಮಂತನಾಗಿರ್ಬೇಕು, ಅಥವಾ ಒಂದು ದೊಡ್ಡ ಮನೆ ಕಟ್ಕೋಬೇಕು, ಆಸ್ತಿ ಸಂಪಾದಿಸ್ಬೇಕು, ಹೀಗೆ ಏನೇನೋ ಅವನು ಕಾಲ್ಪನಿಕ ಘಟನೆಗಳಿಂದ ಅವನ ಮನ್ಸಿಗೆ ಧಕ್ಕೆ ಉಂಟಾಗುತ್ತೆ, ನೋವು ಬಂದ್ಬಿಡುತ್ತೆ. ಆಗ ವ್ಯಕ್ತಿಯು ಕ್ಷೋಭೆಗೊಳಗಾಗಿ ಆ ದುಃಖನ ಅವನು, ಯಾಕೆಂದ್ರೆ ನಾವ್ ಯಾವಾಗ ಬೇರೆಯವ್ರ ಮೇಲೆ ಕಂಪ್ಯಾರಿಸನ್ ಮಾಡ್ತೀವೋ ಆವಾಗ ನಮ್ಗೆ ಅದ್ರಲ್ಲಿ ಇಲ್ಲ ಅಂದಾಗ ನಾವು ದುಃಖಕ್ಕೊಳಗಾಗ್ತೀವಿ, ತನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಅವಾಗ ಅವನ ಶಾಂತಿ. ನಾನು ನೈಜ ಅಥವಾ ಕಾಲ್ಪನಿಕ ಎನ್ನುವ ಶಬ್ದಗಳನ್ನು ಉಪಯೋಗಿಸಲು ಕಾರಣವೇನೆಂದರೆ ನಮ್ಮಲ್ಲಿ ಉಂಟಾಗುವ ಈ ತರಂಗಗಳು ಅಥವಾ ಸಮಸ್ಯೆಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ. ಈ ನಿಜವಾದುದು ಅಥವಾ ಕಾಲ್ಪನಿಕ ಎನ್ನುವ ಶಬ್ದಗಳನ್ನು ನಾನು ಯಾಕೆ ಉಪಯೋಗ ಮಾಡ್ತಿದ್ದೀನಿ ಅಂದ್ರೆ ನಮ್ಮಲ್ಲಿ ಈ ತರಂಗಗಳು, ಅದೇ ಹೇಳಿಲ್ವಾ, ಈ ಆಸೆಗಳಾಗ್ಲಿ ಅವೆಲ್ಲ ಆ ತರಂಗಗಳು ಮತ್ತೆ ಸಮಸ್ಯೆಗಳು, ಏನೋ ಒಂದು ಸಮಸ್ಯೆ ನಮ್ ಜೀವನದಲ್ಲಿ ನಾನಾ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಅವೆಲ್ಲ ಕಾಲ್ಪನಿಕವಾಗಿರುತ್ತೆ, ಅದೇ ನಿಜವಾಗಿರಲ್ಲ. ಅದು ಆ ಕಾಲ್ಪನಿಕದಿಂದ ಏನಾಗುತ್ತೆ, ನಮ್ಮ ಮನಸ್ಸು ಪ್ರಶಾಂತತೆನ ಕಳ್ಕೊಳ್ಳುತ್ತೆ. ವ್ಯಕ್ತಿಯು ತನ್ನ ಸ್ನೇಹಿತ, ಅವ್ರ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ವ್ಯಕ್ತಿಯು ತನ್ನ ಸ್ನೇಹಿತ ತನ್ನ ಬಗ್ಗೆ ಕಾಳಜಿ ತೋರಿಸುತ್ತಿಲ್ಲ, ನನ್ನ ಹೆಂಡತಿ ಅಥವಾ ಮಗ ನನ್ನನ್ನು ಪ್ರೀತಿಸುವುದಿಲ್ಲ, ಅಥವಾ ತನ್ನ ಮೇಲಾಧಿಕಾರಿ ನನಗೆ ಸೂಕ್ಷ್ಮ ಸ್ಥಾನವನ್ನು ನೀಡುತ್ತಿಲ್ಲ ಇತ್ಯಾದಿಯಾಗಿ ಕಲ್ಪಿಸಿಕೊಳ್ಳುತ್ತಾ ಹೋಗುತ್ತಾನೆ ಅಲ್ವಾ. ಒಬ್ಬ ವ್ಯಕ್ತಿ ಅವನ್ಗೆ ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾನೆ, ಅವ್ರು ನನ್ ಪ್ರೀತಿಸ್ಬೇಕು ಮಾಡ್ಬೇಕು ಅಂತ. ಅವ್ನ್ ಅನ್ಕೊಂಡಾಗ ಅವ್ರು ಬೇರೆಯವ್ರು ಅವನ್ನ ಪ್ರೀತಿಸ್ತಾ ಇರೋದಿಲ್ಲ. ಆಮೇಲೆ ಅವನ ಬಗ್ಗೆ ಅವ್ನ ಕಾಳಜಿನೂ ತೋರ್ಸಲ್ಲ, ಇಂಟ್ರೆಸ್ಟೇ ತೋರ್ಸಲ್ಲ ಅವನ ಬಗ್ಗೆ. ಅವನ್ ಸ್ನೇಹಿತರು ನಮ್ ಬಗ್ಗೆ ಏನಾದ್ರು ವಿಶ್ವಾಸ ತೋರಿಸ್ಲಿಲ್ಲ, ಗಮನ ಹರಿಸ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತಲ್ವಾ. ಏನೋ ಅವ್ರು ನಾವ್ ಹೇಳಿದ್ದೇನೋ ಮಾತನ್ನ ಕೇಳಿಸ್ಕೊಂಡ್ರೇನೋ, ಅಥವಾ ನಮ್ಗೇನೋ ನಮ್ಗ್ ಸ್ಪಂದಿಸಿದ್ರೆ ನಮ್ಗ್ ಸಂತೋಷ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ದುಃಖ ಆಗುತ್ತೆ. ಆವಾಗ ಕಾಳಜಿ ತೋರಿಸುತ್ತಿಲ್ಲ, ನನ್ನ ಹೆಂಡತಿ ಅಥವಾ ಮಗ ನನ್ನನ್ನು ಪ್ರೀತಿಸುವುದಿಲ್ಲ. ಅವನ್ಗೇನೋ ನನ್ನ ಹೆಂಡತಿ ಅವನ ನಿರೀಕ್ಷೆ ಪಟ್ಟಂಗೆ ಅವನ್ ಹೆಂಡತಿ ಅವನ್ ಮಗ ಅವನ್ಗ ಪ್ರೀತಿಸ್ತಾ ಇರಲ್ಲ ಅನ್ನೋದು. ಅಥವಾ ತನ್ನ ಮೇಲಾಧಿಕಾರಿ ನನಗೆ ಸೂಕ್ತ ಸ್ಥಾನಮಾನವನ್ನು ನೀಡುತ್ತಿಲ್ಲ, ಅವ್ನ ಕೆಲ್ಸಕ್ಕೆ ಸರಿಯಾಗಿ ಅವನು ಮೇಲಾಧಿಕಾರಿ ಅವನ ಗುರ್ತು ಹಚ್ಚಿಲ್ಲ, ಅವ್ನ್ಗೆ ಆ ಕೆಲ್ಸ ಕೊಡ್ಬೋದು ಅಂತ. ಅದ್ರ ಬಗ್ಗೆ ಇತ್ಯಾಗಿ ಅವನು ಕಲ್ಪಿಸಿಕೊಳ್ತಾ ಹೋಗ್ತಾನೆ. ಈ ತರ ಕಲ್ಪನಾ ಲೋಕದಲ್ಲೇ ಅವನು ಮುಳುಗೋಗಿರ್ತಾನೆ. ಇದರ ಪರಿಣಾಮವಾಗಿ ಅವನು ತನ್ನ ಪ್ರಶಾಂತತೆಯನ್ನು ಮತ್ತು ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಇದರಿಂದ ಅವನು ಪ್ರಶಾಂತತೆಯನ್ನು ಮತ್ತು ಶಾಂತಿನ ಕಳೆದುಕೊಂತಾನೆ. ಎಲ್ಲ ಗೊಂದಲಗಳು ನಿಜವಾಗಿರಲಿ ಅಥವಾ ಕಾಲ್ಪನಿಕವಾಗಿರಲಿ ಎಲ್ಲವೂ ಭ್ರಮೆಗಳೇ ಎಂದು ಹೇಳಲಾಗುತ್ತದೆ. ಯಾವ್ದೋ ಎಲ್ಲ ಏನೇನ್ ಗೊಂದಲಗಳು ಬರುತ್ತೋ ಅದ್ ನಿಜವಾಗಿ ಆಗಿರ್ಬೋದು ಅಥವಾ ಕಲ್ಪನೆನ ಆಗಿರ್ಬೋದು, ಎಲ್ಲಾನು ಭ್ರಮೆನೆ, ಎಲ್ಲದ್ರಲ್ಲೂ ಮಾಯೆ ಅನ್ನೋದೇ ಇರುತ್ತೆ ಅದು ಎಂದು ಹೇಳಲಾಗುತ್ತದೆ. ಇದು ಕೇವಲ ಭ್ರಮೆಗಳು, ಏಕೆಂದರೆ ನಮ್ಮ ಅಂತರಾತ್ಮನನ್ನು ಗೊಂದಕ್ಕೀಡು ಮಾಡುವುದಕ್ಕಾಗ್ಲಿ ಅಥವಾ ತಲುಪುವುದಾಗಲಿ ಇವುಗಳಿಂದ ಸಾಧ್ಯವಿಲ್ಲ. ಇವುಗಳೆಲ್ಲ ಭ್ರಮೆನೆ, ಅದು ನಿಜವಾಗಿ ಆಗಿರ್ಲಿ ಕಾಲ್ಪನಿಕವಾಗಿ ಆಗ್ಲಿ. ಆದ್ರೆ ನಮ್ಮ ಅಂತರಂಗ ತಗಲುತ್ತಾ ಇಲ್ಲ. ಅಂತರಂಗ ಯಾವಾಗ್ಲೂ ನಿಜವಾದ ಅದು ಪರಿಶುದ್ಧವಾಗಿರೋದ್ರಿಂದ ಯಾವ್ದಕ್ಕೂ ಅವನು ಸ್ಪಂದಿಸಲ್ಲ, ಏನು ಇದ್ ಮಾಡಲ್ಲ, ರಿಯಾಕ್ಟ್ ಆಗಲ್ಲ, ಶಾಂತವಾಗಿ ಇದ್ರಾಗಿರ್ತಾನೆ. ಏಕೆಂದರೆ ಆತ್ಮವು ಇಂದ್ರಿಯಾತೀತವಾಗಿದ್ದು ಅಲ್ವಾ, ಇಂದ್ರಿಯಗಳಿಗೆ ಅತೀತವಾಗಿದೆ ಆತ್ಮ ಅನ್ನೋದು. ಅದು ಯಾವಾಗಲೂ ಶಾಂತಿಯಲ್ಲಿ ಸ್ಥಿತವಾಗಿರುತ್ತದೆ, ಯಾವಾಗ್ಲೂ ಅದು ಶಾಂತ ಸ್ವಭಾವವಾಗಿರುತ್ತೆ. ಆತ್ಮ ಯಾವಾಗ್ಲೂ ಶಾಂತ ಪ್ರಶಾಂತತೆಯಿಂದ ಇರುತ್ತೆ. ಸಮುದ್ರದ ಮೇಲ್ಪದರವು ಅಲೆಗಳಿಂದ ಕೂಡಿದ್ದರೂ ಅದರ ಆಳವು ಯಾವುದೇ ರೀತಿಯ
ಶೋಭೆಯನ್ನು ಹೊಂದಿರುತ್ತದೆಯೇ? ಸಮುದ್ರದ ಮೇಲ್ಪದರವು ಅಲೆಗಳಿಂದ ಕೂಡಿದರು. ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಮೇಲ್ಪದರದಲ್ಲಿ ಅಲೆಗಳು ಬರ್ತಾ ಇರುತ್ತಲ್ಲ, ಅದರ ಆಳವು ಯಾವುದೇ ರೀತಿಯ ಶೋಭೆಯನ್ನು ಹೊಂದಿರುತ್ತದೆಯೇ? ಆ ಆಳದಲ್ಲಿ ಏನಾದ್ರೂ ಶೋಭೆ ಹೊಂದಿರುತ್ತಾ ಅಂತ ಕ್ವಶನ್ ಮಾರ್ಕ್ ಆಗಿದ್ದಾರೆ. ಈಗ ನಮ್ಗೆ ಈ ಆಲೋಚನೆಗಳಿಂದ ನಮ್ಮ ಮನ್ಸಲ್ಲಿ ಅಶಾಂತಿ ಮೂಡುತ್ತೆ. ಅದು ಯಾವಾಗ್ಲೂ ಏನಾದ್ರೂ ಅಶಾಂತಿ ಬಂದಾಗ ಅದೇನಾಗುತ್ತೆ, ಒಂಥರ ಮನ್ಸು ಚಂಚಲವಾಗಿರುತ್ತೆ. ಆದ್ರೆ ಅದು ಒಳಗೆ ಅಂತರಾತ್ಮನಲ್ಲಿ ಅದು ಪ್ರಶಾಂತವಾಗಿರುತ್ತೆ. ಅದ್ ನಮ್ಗೆ ಏನಾದ್ರು ದುಃಖ ತಂದ್ಕೊಡುತ್ತಾ? ಇಲ್ಲ. ಮಕ್ಕಳು ಸಮುದ್ರದ ದಂಡೆಯ ಮೇಲೆ ಉಸುಕಿನಿಂದ ಮನೆಗಳನ್ನು ನಿರ್ಮಿಸಿದರೆ ಮಾತ್ರ ಸಮುದ್ರದ ಅಲೆಗಳು ಅವುಗಳನ್ನು ನಾಶ ಮಾಡಿದರೆ ಭೂಮಿಯು ಗಲಿಬಿಲಿಗೊಳ್ಳುತ್ತದೆಯೇ? ಮಕ್ಕಳು ಸಮುದ್ರದಲ್ಲಿ ಆಟ ಮಾಡ್ಬೇಕಾದ್ರೆ ಕಾಲ್ಗಳು ಇಟ್ಕೊಂಡು ಮರಳೆಲ್ಲ ಹಾಕೋದು, ಮನೆ ಕಟ್ಟೋದು, ಗೂಬೆ ಆಟ, ಏನೇನೋ ಆಟ ಆಡ್ತಾ ಇರ್ತಾರಲ್ಲ ಅವರು. ಅದರಿಂದ ಈ ಅಲೆಗಳು ಬಂದಾಗ ಅದು ಎಲ್ಲಾ ಕರ್ಗೋಗ್ಬಿಡುತ್ತೆ, ಆ ಮಣ್ಣಿಂದಿದೆಲ್ಲ. ಆದ್ರೆ ಭೂಮಿ ಗಲಿಬಿಲಿಗೊಳ್ಳುತ್ತಾ? ಇಲ್ಲ, ಅದು ಪ್ರಶಾಂತವಾಗೇ ಇರುತ್ತೆ. ಭೂಮಿಲಿ ಯಾವಾಗ್ಲೂ ಪ್ರಶಾಂತವಾಗಿರುತ್ತೆ. ಹಾಗೆ ಅಂತರಾತ್ಮದಲ್ಲಿ ಏನೇ ಬಂದ್ರೂ ಅದು ಪ್ರಶಾಂತ. ಪ್ರಾಪಂಚಿಕ ವಿಚಾರದಲ್ಲಿ ಯಾವ ಗೊಂದಲಗಳು ಬರ್ಲಿ, ಏನೇ ಬರ್ಲಿ, ಅದ್ ಮಾತ್ರ ಅಂತರಾತ್ಮ ಪ್ರಶಾಂತವಾಗಿ ಇರುತ್ತೆ. ಯಾವಾಗ ಶಾಶ್ವತದಲ್ಲಿ ನೆಲೆಸ್ತೀವೋ ಆವಾಗ ಶಾಂತಿ ಉಂಟಾಗುತ್ತದೆ. ಶಾಂತಿಯು ಶಾಶ್ವತದಲ್ಲಿ ನೆಲೆಸುವುದರಿಂದ ಉಂಟಾಗುತ್ತದೆ. ಮುಂಡಕೋಪನಿಷತ್ ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಒಂದೇ ಮರದಲ್ಲಿ ಕುಳಿತಿರುವ ಒಂದೇ ರೀತಿಯಾಗಿರುವ 2 ಪಕ್ಷಿಗಳ ಬಗ್ಗೆ ಹೇಳುತ್ತದೆ. ಮಂಡೋಕೋಪನಿಷದಲ್ಲಿ ಒಂದು ಮರದಲ್ಲಿ 2 ಪಕ್ಷಿ ಕುತ್ಕೊಂಡಿರುತ್ತೆ, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ತಿಪ್ಪೇಸ್ವಾಮಿಯವರು ತುಂಬಾ ಸಲ ಈ ಎಕ್ಸಾಂಪಲ್ಸ್ ನ ಕೊಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ರು. ಒಂದು ಚಿತ್ರ ಬಿಡಿಸಿ ಅದ್ರ ಮೇಲೆ 2 ಪಕ್ಷಿಗಳು ಯಾವ ತರ ವೀಕ್ಷಣೆ ಮಾಡುತ್ತೆ ಅನ್ನೋದನ್ನ ಅವ್ರು ತುಂಬಾ ಸಲ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಹಣ್ಣು ಕಾಯಿಗಳನ್ನು ತಿನ್ನುತ್ತಾ ಹಾರಾಡುತ್ತಿದ್ದರೆ, ಇನ್ನೊಂದು ಏನೂ ತಿನ್ನದೆ ಸಾಕ್ಷೀಭೂತವಾಗಿ ಶಾಂತವಾಗಿ ನೋಡುತ್ತಿರುತ್ತದೆ. ಅಂದರೆ ಕೆಳಗಿನ ಪಕ್ಷಿ ದೇಹಾತ್ಮವಾಗಿದ್ದರೆ ಮೇಲಿನ ಪಕ್ಷಿ ಜೀವಾತ್ಮವಾಗಿರುತ್ತದೆ. ದೇಹಾತ್ಮ ಭಾವನೆಯಲ್ಲಿ ನಮ್ಗೆ ಆಸೆಗಳು, ಅಂತಸ್ತುಗಳು, ಅಧಿಕಾರ ಎಲ್ಲ ಕಡೆ ನಮ್ಮ ಮನಸ್ಸು ಏನಾಗ್ತಾ ಇರತ್ತೆ, ಹುಡುಕ್ತಾ ಇರತ್ತೆ. ಅದ್ ಬೇಕು ಇದ್ ಬೇಕು ಅಂತ ಹುಡುಕ್ತಾ ಇದ್ದಾಗ ಅದು ಎಲ್ಲಾ ಕಡೆ ಹಾರಾಡೋದು ಅಂದ್ರೆ ಅದ್ರ ಬಗ್ಗೆನೆ ಹುಡ್ಕೋದೇ ಆಗೋಗುತ್ತೆ ಅದು ಜೀವನದಲ್ಲಿ. ಆದ್ರೆ ಜೀವಾತ್ಮ ಮಾತ್ರ ಮೌನವಾಗಿ ಸಾಕ್ಷೀಭೂತವಾಗಿ ಅದನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ ಅಲ್ವಾ. ಯಾವಾಗ್ಲೂ ಜೀವಾತ್ಮದಲ್ಲಿ ಏನು ಅಲ್ಲೋಲ ಕಲ್ಲೋಲವಾಗಲ್ಲ, ಒಂದು ಶಾಂತವಾಗಿ ಅದನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ. ಡಾಕ್ಟರ್ ಸ್ಯಾಮುವಲ್ ಜಾನ್ಸನ್ ಅವರ ಜೀವನ ಚರಿತ್ರೆಯಲ್ಲಿ ಹೇಳಲ್ಪಟ್ಟ ಒಂದು ಸಣ್ಣ ಘಟನೆ ನನಗೆ ಜ್ಞಾಪಕಕ್ಕೆ ಬರುತ್ತದೆ. ಇವರು ಸುರೇಂದ್ರ ನಾರಾಯಣ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಸ್ಯಾಮುವಲ್ ಜಾನ್ಸನ್ ಅವರು ಅವ್ರ ಜೀವನ ಚರಿತ್ರೆಯಲ್ಲಿ ಒಂದ್ ಸಣ್ಣ ಘಟನೆ ಆಗಿರೋದ್ರಿಂದ ಒಂದ್ ನೆನ್ಪು ಬರ್ತಾ ಇದೆ, ಅದನ್ನ ಹೇಳ್ತಾ ಇದ್ದಾರೆ. ಸಮಾಜದ ಗಣ್ಯ ಸ್ಥಾನದಲ್ಲಿದ್ದ ಒಬ್ಬ ಮಹಿಳೆ, ಅವಳು ಉತ್ತಮ ಸ್ಥಾನದಲ್ಲಿ ಇರ್ತಾಳೆ ಒಬ್ಳು ಮಹಿಳೆ. ಜಾನ್ಸನ್ ಅವರನ್ನು ಒಳಗೊಂಡಂತೆ ಹಲವು ಗಣ್ಯರನ್ನು ಭೋಜನ ಕೂಟಕ್ಕೆ ಆಹ್ವಾನಿಸಿದಳು. ಎಲ್ಲರನ್ನೂ ಭೋಜನ ಕೂಟಕ್ಕೆ ಅವಳು ಆಹ್ವಾನ ಕೊಡ್ತಾಳೆ. ತಯಾರಿಸಿದ ಆಹಾರದಲ್ಲಿ ಉಂಟಾದ ವ್ಯತ್ಯಾಸದಿಂದಾಗಿ ಆ ಮಹಿಳೆ ತುಂಬಾ ಚಿಂತಿತಳಾದಳು. ಏನೋ ಆಹಾರ ತಯಾರು ಮಾಡಿರ್ತಾರೆ, ಅದರಿಂದ ಅವಳಿಗೆ ಸಮಾಧಾನ ಅನ್ನೋದಿರಲ್ಲ, ಅವಳು ಚಿಂತಿತಳಾಗ್ತಾಳೆ ಅದ್ರ ಬಗ್ಗೆ. ಆಗ ಜಾನ್ಸನ್ ಅವರು ಆ ಮಹಿಳೆಗೆ ಹೀಗೆ ಹೇಳಿದರು, ಅಮ್ಮ, 20 ವರ್ಷಗಳ ನಂತರ ಈ ಘಟನೆಯ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದನ್ನು ಕಲ್ಪಿಸಿಕೊಳ್ಳಿ. 20 ವರ್ಷಗಳ ನಂತರ ನೀವು ಈ ಯೋಚನೆಯನ್ನ ನೀವು ಯಾವ ತರ ನೀವು ಯೋಚನೆ ಮಾಡ್ತೀರಾ ಅನ್ನೋದು ನೀವು ಕಲ್ಪನೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಏನೇ ಕೆಲಸ ಮಾಡ್ಬೇಕಾದ್ರೂ ಅಡೆತಡೆಗಳು ಬರ್ತಾ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಅದನ್ನ ನಾವು ಶಾಂತವಾಗಿ ಸಮಾಧಾನದಿಂದ ನೋಡಿದಾಗ ಅವಾಗ ಅದೇನಾಗುತ್ತೆ, ಏನೋ ಅವತ್ತೇನೋ ಇದಿತ್ತೇನೋ ಅದರಿಂದ ಆತರ ಆಯ್ತೇನೋ ಅಂತ ನಾವು ಬಿಟ್ಬಿಡ್ಬೇಕು. ಅದನ್ನೇ ನಾವು ಮನ್ಸಲ್ಲಿ ಇಟ್ಕೊಂಡು ಇದ್ ಮಾಡ್ಬಾರ್ದು. ಗುಡ್ಡಗಳಿಂದ ಹರಿಯುವ ನೀರಿನ ಪ್ರವಾಹವು ತನ್ನೊಡನೆ ಕಲ್ಲು, ಮಣ್ಣು, ಮರಗಳ ಟೊಂಗೆಗಳು, ಕಟ್ಟಿಗೆ ಅಲ್ಲದೆ ತನ್ನ ದಾರಿಗೆ ಬರುವ ಎಲ್ಲಾ ವಸ್ತುಗಳನ್ನು ತನ್ನೊಂದಿಗೆ ತರುತ್ತದೆ ಅಲ್ವಾ. ಈಗ ಗುಡ್ಡಗಳಿಂದ ಹರಿಯುವ ನೀರು ಅದರಲ್ಲಿ ಬರುವ ಎಲ್ಲಾ ವಸ್ತುಗಳನ್ನು ಅದು ತಗೊಂಡ್ ಬರ್ತಾ ಇರುತ್ತೆ ದಾರಿಲಿ ಬರ್ತಾ ಇದ್ದಾಗ. ಅಲ್ಲದೆ ತನ್ನ ದಾರಿಗೆ ಬರುವ ಎಲ್ಲ ವಸ್ತುಗಳನ್ನು ತನ್ನೊಂದಿಗೆ ತರುತ್ತದೆ. ಈ ನೀರಿನ ಪ್ರವಾಹವು ಪ್ರತಿ ಕ್ಷಣವೂ ಬದಲಾಗುತ್ತಿರುತ್ತದೆ. ಆದರೆ ಈ ನದಿಯ 2 ದಂಡೆಗಳು ಮಾತ್ರ ತಟಸ್ಥವಾಗಿರುವುದಲ್ಲದೆ ಶಾಂತವಾಗಿ ನೀರಿನ ಹರಿವನ್ನು ಗಮನಿಸುತ್ತಿರುತ್ತದೆ. ಆದ್ರೆ ದಂಡೆಗಳು ಮಾತ್ರ ಪ್ರಶಾಂತವಾಗಿ ಗಮನಿಸ್ತಾ ಇರುತ್ತೆ. ಈ ಗುಡ್ಡಗಳಿಂದ ಹರಿಯುವ ನೀರಿನಲ್ಲಿ ಎಲ್ಲಾ ವಸ್ತುಗಳು ಬರ್ತಾ ಇರುತ್ತೆ. ಹಾಗೆ ನಮ್ ಜೀವನದಲ್ಲಿ ಕಷ್ಟ, ದುಃಖ, ಏನೇ ಅಡ್ಡಿ ಆತಂಕಗಳು ಬರ್ಲಿ, ಅದನ್ನ ನಾವು ಪ್ರಶಾಂತವಾಗಿ
ಎದುರಿಸೋದನ್ನ ಕಲಿಬೇಕು. ನೀರಿನ ಪ್ರವಾಹ ಹೇಗೆ ಪ್ರತಿಕ್ಷಣ ಬದಲಾಗುತ್ತೋ ಹಾಗೆ ಆಲೋಚನೆಗಳು, ಭಾವನೆಗಳು ನಮಗ್ ಬರ್ತಾನೆ ಇರುತ್ತೆ. ಅದು ಬದಲಾಗ್ತಾನೆ ಇರುತ್ತೆ, ಆಲೋಚನೆಗಳು, ಭಾವನೆಗಳು. ಆದ್ರೆ ಆತ್ಮ ಮಾತ್ರ ತಟಸ್ಥನಾಗಿದ್ದು ಶಾಂತವಾಗಿ ಗಮನಿಸ್ತಾ ಇರ್ತಾನೆ. ಶಾಂತಿಯು ಸದಾ ಸಂತೋಷವನ್ನುಂಟು ಮಾಡುತ್ತದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಶಾಂತಿ ಇರುತ್ತೋ ಅದ್ ಯಾವಾಗ ನಾವು ಸಂತೋಷವಾಗಿ ಜೀವನನ ನಡೆಸ್ಬೋದು. ನಿಜವಾಗಿ ಹೇಳುವುದಾದ್ರೆ ಶಾಂತಿಯೇ ಸಂತೋಷ. ನಿಜವಾಗಿ ನಾವು ಹೇಳೋದಾದ್ರೆ ಶಾಂತಿ ಅನ್ನೋದು ಸಂತೋಷ ಅದು. ಆದರೆ ಶಾಂತಿಯು ಬಾಹ್ಯ ಪ್ರೇರಣೆಗಳ ಮೇಲೆ ಅವಲಂಬಿಸುವುದಿಲ್ಲ. ಆ ಶಾಂತಿ ಅನ್ನೋದು ಹೊರಗಡೆ ಹುಡುಕಕ್ಕಾಗತ್ತ. ಶಾಂತಿ ಅನ್ನೋದು ನಮ್ಮ ಅಂತರಂಗದಲ್ಲಿ ನಾವ್ ಯಾವಾಗ ಶಾಂತಿಯಿಂದ ಇರ್ತೀವೋ ಅದು ಆವಾಗ ಶಾಂತಿ ಅನ್ನೋದು ಇರುತ್ತೆ. ಇದು ಒಂದು ನೀರಿನ ಜರಿ ಅಥವಾ ಹರಿಯುವ ನದಿಯಂತೆ ತನ್ನ ಚಲನೆಯನ್ನು ಸ್ವಯಂ ಪ್ರೇರಿತವಾಗಿ ಮತ್ತು ಕಾಲಾತೀತವಾಗಿ ನಿರ್ಧರಿಸುತ್ತದೆ. ಶಾಂತಿಯು ಬಾಹ್ಯ ಪ್ರೇರಣೆಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಸಾಧಕನು ಗಮನಿಸಬೇಕಾದ ವಿಚಾರವೇನೆಂದ್ರೆ, ನಮ್ಮ ಮನಸ್ಸು ಶಾಂತವಾಗಿ ಅಲುಗಾಡದೆ ಇದ್ದಾಗ, ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೋ, ಅಲುಗಾಡದೆ ಇದ್ದಾಗ ಎಲ್ಲವೂ ಶಾಂತವಾಗಿರುತ್ತೆ. ಇಂದ್ರಿಯಗಳು ಸಹ ಶಾಂತವಾಗಿರುತ್ತೆ ಅಲ್ವಾ. ನಮ್ಮ ಮನಸ್ಸು ಶಾಂತವಾಗಿದ್ದಾಗ ಇಂದ್ರಿಯಗಳು ಶಾಂತವಾಗಿರುತ್ತೆ. ಮಾಯೆ, ಭ್ರಮೆ ಆವರಿಸಿದಾಗ ಎಲ್ಲಾ ಬಗೆಯ ಗೊಂದಲ ಮೇಲೆ ಏಳುತ್ತದೆ. ಯಾವಾಗ ನಾವು ಮಾಯೆಗೆ ಬೀಳ್ತೀವೋ, ಭ್ರಮೆಯಲ್ಲೂ ಸಿಕ್ಕಾಕೊಂತೀವೋ, ಆವಾಗ ಎಲ್ಲ ಗೊಂದಲನು ಮೇಲೇಳುತ್ತೆ. ಈ ರೀತಿ ಪ್ರಪಂಚವೇ ಮೇಲೆ ಎದ್ದು ಕುಣಿಯುತ್ತದೆ. ಆಗ ಇದರಲ್ಲಿ ನಾವು ಆ ಮಾಯೆಯಲ್ಲಿ ಬಿದ್ದಾಗ ಎಲ್ಲಾನು ಅದು ಕುಣಿತಾ ಇರುತ್ತೆ, ಅಷ್ಟು ನಮ್ನ ಇದು ಕೆರಳಿಸ್ತಾ ಇರುತ್ತದ. ಆದಾಗ್ಯೂ ಮನಸ್ಸು ಶಾಂತವಾಗಿರಬೇಕು. ಅದಕ್ಕಾಗಿ ಯಾವಾಗ್ಲೂ ಮನಸ್ಸನ್ನ ಪ್ರಶಾಂತವಾಗಿರ್ಬೇಕು. ಈ ಶರಣರಾಗ್ಲಿ, ಮಹಾತ್ಮರಾಗ್ಲಿ ಯಾವಾಗ್ಲೂ ಸಮಾಧಾನದಿಂದ ಇರ್ಬೇಕು ಅಂತ ನಮ್ಗೆ ಹೇಳ್ತಾರೆ. ಯಾವಾಗ್ಲೂ ಪ್ರಶಾಂತವಾಗಿರಿ ಅಂತ ಹೇಳ್ತಾರೆ. ಸಮಾಧಾನದಿಂದ ಇದ್ದಾಗ ಶಾಂತಿ ಇರುತ್ತದೆ. ಎಚ್ಚೆತ್ತ ಸ್ಥಿತಿಯಲ್ಲಿದ್ದಾಗ ಮನಸ್ಸು ಶಾಂತಿಯಿಂದ ಇರುತ್ತದೆ. ನಾವ್ ಎಚ್ಚೆತ್ತ ಸ್ಥಿತಿಯಲ್ಲಿ ಅಂದ್ರೆ ಎಚ್ಚರಿಕೆ, ಅರಿವು, ಜ್ಞಾನದಿಂದಾಗ ಮನಸ್ಸು ಪ್ರಶಾಂತವಾಗಿರುತ್ತದೆ. ಆಗ ಸಾಧನೆ ಮಾಡಲು ಸಾಧ್ಯ. ನಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ನಾವೇನಾದ್ರು ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ. ಏಕಾಗ್ರತೆ ಧಾರಣ ಮಾಡಲು ಶಾಂತಿ ಬೇಕು ಅಲ್ವಾ. ನಾವು ಮನ್ಸನ್ನ ಏಕಾಗ್ರತೆ ಮಾಡ್ಬೇಕು, ಧಾರಣ ಮಾಡ್ಬೇಕು ಅಂದಲ್ಲಿ ಶಾಂತಿ ಇದ್ದಾಗಲೇ ನಾವು ಮಾಡಕ್ಕಾಗುದು. ಧಾರಣ ಯೋಗದ ಮೂಲಕ ಜೀವಾತ್ಮನ ರೂಪಗಳ ಪ್ರತಿಬಂಧಕಗಳಿಂದ ಪಾರಾಗಿ ಶಾಂತಿಧಾಮನು ಪ್ರವೇಶಿಸುವನು. ಶಾಂತಿ ಅನ್ನೋದು ಎಷ್ಟು ಇದು ಅಂದ್ರೆ, ಈ ಧಾರಣ ಯೋಗದ ಮೂಲಕ ನಾವು ಈ ರೂಪಗಳ ಪ್ರತಿಬಂಧಕದಿಂದ, ಅದರಿಂದ ರೂಪಗಳಿಂದ ಅದನ್ನ ಬಿಡುಗಡೆ ಹೊಂದ್ಬಿಟ್ಟು ಪಾರಾಗಿ ಶಾಂತಿಧಾಮವನ್ನು ಪ್ರವೇಶಿಸ್ಬೋದು. ಆ ತರ ಶಾಂತಿನ ನಾವು ಪಡ್ಕೋಬಹುದು. ಈ ರೂಪಗಳು ಇದ್ದಾಗ ಅವಾಗ ನಮ್ಗೆ ಶಾಂತಿ ಅನ್ನೋದು ಇರೋದಿಲ್ಲ ಅಲ್ವಾ. ಶಾಂತಿಯು ಆಹ್ಲಾದಕರವಾದದ್ದು, ಏಕೆಂದರೆ ಇದನ್ನು ಯಾವುದೂ ಮುಟ್ಟಲಾರದು. ಅದು ಶಾಂತಿ ಅನ್ನೋದು ಎಷ್ಟು ಸಂತೋಷವಾಗಿರುತ್ತೆ. ಅದನ್ನ ಯಾವ್ದಾದ್ರು ಮುಟ್ಟಕ್ಕಾಗುತ್ತಾ? ಒಂದು ಕೋಪ ಆಗ್ಲಿ, ಅಸಹನೆ ಆಗ್ಲಿ, ನಾವು ಶಾಂತಿಯಿಂದಾಗ ಅದು ಯಾವಾಗ ನಮ್ ಹತ್ರ ಬರುತ್ತೆ? ಯಾವ್ದು ನಮ್ ಹತ್ರ ಬರೋದಿಲ್ಲ. ದ್ವೇಷ ಆಗ್ಲಿ ಯಾವ್ದು ಹತ್ರ ಬರೋದಿಲ್ಲ. ಯಾವುದನ್ನು ಇದನ್ನು ಮಲಿನಗೊಳಿಸಲಾರದು. ಯಾವ್ದ್ರಿಂದನೂ ಇದು ಮಲಿನವಾಗೋದಿಲ್ಲ. ಮತ್ತು ಇದರ ಸಹಜತೆಗೆ ಯಾವುದೂ ಅಡ್ಡಿ ಬರಲಾರದು. ಸಹಜವಾಗಿ ನಮ್ಮಲ್ಲಿ ಶಾಂತಿ ಇದ್ದಾಗ ಯಾವ್ದ್ರಿಂದ ಅಡ್ಡಿ ಬಂದ್ರು ನಾವು ಕೋಪ ತಾಪ ಏನೂ ಬರೋದಿಲ್ಲ. ಇದರ ಸಫಲತೆಯು ಅದರಲ್ಲಿಯೇ ಅಡಗಿದೆ. ಇದರ ಸಫಲತೆ ಆ ಶಾಂತಿಯಲ್ಲಿ. ಅದನ್ನ ಶಾಂತಿ ಇದ್ದಾಗ್ಲೇ ನಾವು ಎಲ್ಲಾ ಕೆಲ್ಸಗಳನ್ನು ಸಫಲತೆಯಿಂದ ಮಾಡಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ದೀಪದ ಪ್ರಕಾಶದಂತೆ. ಈ ಶಾಂತಿ ಅನ್ನೋದು ಒಂದು ದೀಪ ಹೇಗೆ ಪ್ರಕಾಶಮಾನವಾಗಿ ಉರಿಯುತ್ತೋ, ಆಗ ನಮ್ಮ ಹೃದಯದಲ್ಲಿ ಆ ಶಾಂತಿ ಇದ್ದಾಗ ಆ ಆನಂದ ಜ್ಯೋತಿ, ಆ ಪ್ರೇಮಾನ ಜ್ಯೋತಿಯನ್ನು ಪ್ರಕಾಶವಾಗಿ ಉರಿತಾ ಇರ್ತದೆ. ವಸಂತ ಋತುವಿನ ಸಂಭ್ರಮದಲ್ಲಿ ತನ್ನಷ್ಟಕ್ಕೆ ತಾನೇ ಅರಳುವ ಹೂವಿನಂತೆ ಸ್ವಭಾವತಃ ಸಂತೋಷಕದಾಯವಾದದ್ದು ಮತ್ತು ಸಂತೋಷ ನೀಡುವಂತಹದ್ದು. ಈಗ ವಸಂತ ಋತುವಿನಲ್ಲಿ ನಮ್ಗೆ ಗೊತ್ತಲ್ವಾ, ಗಿಡ ಮರಗಳು ಎಲ್ಲ ಎಷ್ಟು ಹಸುರಾಗಿ ಸೋಂಪಾಗಿ ಬೆಳೆಯುತ್ತೆ. ಅವಾಗ ಅದ್ ತನ್ನಷ್ಟು ತಾನೇ ಅರಳುತ್ತೆ ಹೂಗಳೆಲ್ಲ. ಅವಾಗ ಅದು ಎಷ್ಟು ಸ್ವಭಾವತಃ ಸಂತೋಷದಾಯಕವಾಗಿರುತ್ತೆ. ಅದು ಅರಳ್ತಾಗ ಅದೇ ಸಂತೋಷ. ಮತ್ತದು ನಮಗೂ ಸಂತೋಷ ನೀಡುತ್ತೆ. ಆ ಅರಳಿರೋ ಹೂ ನೋಡಿದ್ರೆ, ಆ ಕೋಮಲವಾದ ಹೂಗಳು ನೋಡಿದ್ರೆ, ಆಮೇಲೆ ಗಿಡ ಮರಗಳು ಹಸಿರುವಾಗಿದ್ದಾಗ ನಮ್ಗೆಷ್ಟು ಅದನ್ನ ಸಂತೋಷ ಕೊಡುತ್ತಲ್ಲ. ಆ ಪ್ರಕೃತಿ ಅನ್ನೋದು ನೋಡ್ತಾ ಇದ್ರೆ ನಮ್ಗೆಷ್ಟು ಸಂತೋಷ ಅನ್ನೋ ಸಿಗುತ್ತೆ. ಎಲ್ಲಾ ಕಡೆ ಹಸಿರು ಇದು ಅಂದಾಗ ನಮ್ಗೆ ಕಣ್ಣಿಗೆ ಅದೊಂದು ಸಂತೋಷ ಅನ್ನೋದು ಕೊಡುತ್ತೆ. ಇದು ಚೈತನ್ಯ ಸ್ವರೂಪವಾಗಿರುವುದರಿಂದ ಆನಂದದಾಯಕವಾಗಿದೆ. ಅಲ್ಲಿ ಜೀವ ಚೈತನ್ಯ ಇದೆ. ಸೂರ್ಯನ ಬೆಳಕಿಂದ ಜೀವ ಚೈತನ್ಯ ಇರೋದ್ರಿಂದ ಅದೇನಾಗುತ್ತೆ,
ಅದು ಆನಂದದಾಯಕವಾಗಿದೆ. ಅಲ್ಲಿ ಚೈತನ್ಯ ಇಲ್ಲ ಅಂದ್ರೆ ಅದು ಆನಂದವಾಗಿರಕ್ಕಾಗತ್ತ? ಇದ ಉದ್ರಕೊಂಡು ಹೋಗ್ಬಿಟ್ಟಿರುತ್ತೆ. ಯಾವಾಗ ಸೂರ್ಯನ ಕಿರಣಗಳಲ್ಲಿ ಬಿದ್ದಾಗ ಅಲ್ಲೊಂದು ಚೈತನ್ಯ ಅನ್ನೋದು ಉತ್ಪತ್ತಿಯಾಗಿ ಅದು ಆನಂದದಾಯಕ. ಸೆಂಟ್ ಪಾಲ್ ರವರು ಗೆಲಿಟಿಯನ್ಸ್ಗೆ ಬರೆದ ಉಲ್ಲೇಖನದಲ್ಲಿ ಹೇಳಿದಂತೆ ಪ್ರೇಮ, ಆನಂದ ಮತ್ತು ಶಾಂತಿ ಇವು ಚೈತನ್ಯದ ಫಲಸ್ವರೂಪವಾಗಿದೆ. ಪ್ರೇಮ ಮತ್ತು ಶಾಂತಿ ಇವೆಲ್ಲ ಆತ್ಮನಲ್ಲಿ ಆ ಪರಮಾತ್ಮನ ಚೈತನ್ಯ ಇರೋದ್ರಿಂದ ಪ್ರೇಮ, ಆನಂದ, ಶಾಂತಿ ಅದರ ಫಲಸ್ವರೂಪ ಅಲ್ವಾ. ಯಾವಾಗ ಆತ್ಮನಲ್ಲಿ ಆ ಪರಮಾತ್ಮ ಅನ್ನೋದು ಚೈತನ್ಯ ಅನ್ನೋದು ನಮ್ಮ ಆತ್ಮದಲ್ಲಿ ಇರುತ್ತೋ ಆವಾಗ ನಾವು ಎಲ್ಲರನ್ನೂ ಪ್ರೇಮದಿಂದ ನೋಡ್ತೀವಿ ಮತ್ತು ಆನಂದ, ಶಾಂತಿ ಅದ್ ನೆಲೆಸಿರೋದ್ರಿಂದ ಎಲ್ಲರನ್ನೂ ಒಂದು ಇದ್ರಾಗಿ ಪ್ರೇಮದಿಂದ ನೋಡ್ತೀವಿ ನಾವು. ಒಂಟಿಯಾಗಿ ಜೀವಿಸುವುದರಲ್ಲಿ ಸ್ವಾರ್ಥಪರ ಜೀವನದಲ್ಲಿ ಶಾಂತಿಯು ದೊರಕಲಾರದು ಅಲ್ವಾ. ನಾವು ಒಬ್ರೇ ಇದ್ದಾಗ ನಾವು ಶಾಂತವಾಗಿರಕ್ಕಾಗತ್ತಾ? ಸ್ವಾರ್ಥಪರ ಯಾವಾಗ್ಲೂ ನಾವು ಸ್ವಾರ್ಥ, ನನ್ಗೆ ಬೇಕು ಎಲ್ಲ ಇದು ಅಂತ ಅವಾಗ ನಾವು ಆ ಜೀವನದಲ್ಲಿ ನಾವು ಶಾಂತಿ ಅನ್ನೋದು ಇರಕ್ ಆಗೋದಿಲ್ಲ. ನಾವ್ ಯಾವಾಗ ಐಕ್ಯತೆಯಲ್ಲಿ ನಾವು ಜೀವನ ನಡೆಸ್ತೀವೋ, ಎಲ್ಲರಲ್ಲೂ ಪ್ರೇಮ, ಚೈತನ್ಯ ನೋಡ್ತೀವೋ ಆವಾಗ ಮಾತ್ರನೇ ನಾವು ಸಂತೋಷವಾಗಿರಕ್ಕಾಗುತ್ತೆ, ಅಲ್ಲೇ ನಾವು ಶಾಂತಿಯಿಂದ ಇರಕ್ಕಾಗುತ್ತೆ. ಇದಲ್ಲದೆ ನಿಷ್ಕ್ರಿಯತೆ, ಆಲಸ್ಯತನ ಅಥವಾ ನಿರ್ಜೀವತೆಯು ಶಾಂತಿ ಆಗಲಾರದು. ಇದಲ್ಲದೆ ಕೆಲಸ ಮಾಡ್ತಾ ಇದ್ರೆ ನಾವ್ ಏನಾದ್ರೂ ಕೆಲಸ ಮಾಡ್ಲಿಲ್ಲ, ಸೋಮಾರಿತನದಿಂದ ಇರೋದು, ಇದರಿಂದ ಶಾಂತಿ ಅನ್ನೋದಿರುತ್ತ? ಯಾವಾಗ್ಲೂ ಆಲಸ್ಯದಿಂದ ಇದ್ರೆ ಚೈತನ್ಯನೇ ಇರೋದಿಲ್ಲ. ಯಾವಾಗ್ಲೂ ಸೋಮಾರಿತನ ಕೆಲಸ ಮಾಡ್ದಲೇ ಇದ್ರೆ ಅಲ್ಲೊಂದು ಚೈತನ್ಯ ಅನ್ನೋದಿರುತ್ತ? ಅದು ಶಾಂತಿ ಆಗಲಾರದು. ಆದರೆ ಇದು ಸದಾ ಚೈತನ್ಯ ಪೂರ್ಣವಾದ ಕ್ರಿಯಾಶೀಲತೆಯ ಅಗಾತಿಯನ್ನು ಹೊಂದಿದ ಸರ್ವವ್ಯಾಪಿಯಾದ ಮತ್ತು ಪವಿತ್ರವಾದ ಜೀವನದಲ್ಲಿ ಅಡಗಿದೆ. ಇದು ಶಾಂತಿ ಅನ್ನೋದು ಯಾವಾಗ್ಲೂ ಚೈತನ್ಯ ಪೂರ್ಣವಾಗಿರುತ್ತೆ. ಅದ್ರಲ್ಲಿ ಯಾವಾಗ್ಲೂ ಚೈತನ್ಯ ಅನ್ನೋದು ತುಂಬಿರುತ್ತೆ. ಅದು ಕ್ರಿಯಾಶೀಲತೆಯ ಅಗಾತತೆ, ಅಲ್ಲಿ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಅದು ಚೈತನ್ಯ ಇರೋದ್ರಿಂದ ಅದೆಲ್ಲ ಕೆಲ್ಸಗಳು ಇದ್ರಾಗಿ ನಡೀತಾ ಇರುತ್ತೆ. ಆಳವನ್ನು, ಅಗಾಧತೆಯನ್ನು ಹೊಂದಿದೆ ಅದು. ಅಲ್ಲಿ ಆ ಚೈತನ್ಯ ಅನ್ನೋದು ಅಲ್ಲಿ ಆಳವಾಗಿ ತುಂಬಿಕೊಂಡಿದೆ. ಅಲ್ಲಿ ಸರ್ವವ್ಯಾಪಿಯಾದ ಮತ್ತು ಪವಿತ್ರವಾದ ಜೀವನದಲ್ಲಿ ಅಡಗಿದೆ. ಅದು ಆ ಶಾಂತಿ ಅನ್ನೋದು ಎಲ್ಲಾ ಕಡೆನೂ ಹರಡ್ಕೊಂಡಿದೆ. ಎಲ್ಲಾ ಕಡೆನೂ ಹರಡ್ಕೊಂಡು ಅದು ಪವಿತ್ರವಾದ ಜೀವನದಲ್ಲಿ ಯಾರು ಪವಿತ್ರವಾಗಿ ಜೀವನ ನಡೆಸ್ತಾರೋ ಅವರಲ್ಲೆಲ್ಲಾನು ಆ ಶಾಂತಿ ಅನ್ನೋದು ತುಂಬಿಕೊಂಡಿದೆ. ಇದರ ಪ್ರಕ್ರಿಯೆಯು ಸಂಪೂರ್ಣ ಸಮರಸತೆಯನ್ನು ಹೊಂದಿರುತ್ತದೆ. ಇದ್ರ ಕೆಲಸ ಯಾವಾಗ ನಾವು ಆ ಪವಿತ್ರವಾದ ಜೀವನ ನಡೆಸ್ತೀವೋ ಆವಾಗ ಆ ಕೆಲಸ ಏನಂಗಿರುತ್ತೆ, ಸಂಪೂರ್ಣ ಸಮರಸತೆಯನ್ನು ಹೊಂದಿರುತ್ತೆ. ಆವಾಗ ನಾವು ಯಾವಾಗ ಪವಿತ್ರವಾದ ಜೀವನ ನಡೆಸಿದಾಗ ಸಂಪೂರ್ಣವಾಗಿ ಸಾಮರಸ್ಯತೆಯನ್ನು ಬೆಳೆಸ್ಕೊಂತೀವಿ. ಅದು ಪೂರ್ಣವಾಗಿ ಅಲ್ಲಿ ಕೆಲಸ ನಡೆಯುತ್ತೆ. ಇದು ಏಕತೆಯ ಸ್ವರೂಪವಾಗಿದ್ದು ಏಕತೆಯನ್ನೊಳಗೊಂಡ ಸರ್ವವನ್ನು ಸೇರುವ ದಿವ್ಯತೆಯನ್ನು ಹೊಂದಿರುತ್ತದೆ. ಯಾವಾಗ ಏಕತೆ ಸ್ವರೂಪ ಶಾಂತಿ ಅನ್ನೋದು, ಶಾಂತಿ ಇದ್ದಾಗ ಅದ್ ಆತ್ಮದಲ್ಲೇ ಶಾಂತಿ ಇದ್ದಾಗ ಅದು ಏಕತೆ, ಎಲ್ಲರಲ್ಲೂ ಒಂದೇ ಚೈತನ್ಯನ ನೋಡ್ತೀವಿ ನಾವು. ಅದು ಏಕತೆಯನ್ನು ಒಳಗೊಂಡ ಸರ್ವವನ್ನು ಸೇರುವ ದಿವ್ಯತೆಯನ್ನು ಹೊಂದಿರುತ್ತದೆ. ಎಲ್ಲರಲ್ಲೂ ಎಲ್ಲಾ ಕಡೆನೂ ಆ ಚೈತನ್ಯ ತುಂಬಿದ ದಿವ್ಯತೆಯನ್ನು ನಾವು ಕಾಣ್ತೀವಿ. ಪರಿಪೂರ್ಣತೆಯನ್ನು ಹೊಂದಿದ ಜೀವ ಚೈತನ್ಯದ ಸೇವಕನೇ ಪ್ರಕಾಶದಲ್ಲಿ ವಾಸಿಸು ಮತ್ತು ನೆರಳಿನಲ್ಲಿ ಕಾರ್ಯಪ್ರವರ್ತನಾಗು. ಆಗ ಮಾತ್ರ ಶಾಂತಿಯು ಸದಾ ನಮ್ಮ ಜೊತೆಗಿರುತ್ತದೆ. ಯಾರು ಪರಿಪೂರ್ಣತೆ ಜೀವನನು ಆ ಜೀವನ ಚೈತನ್ಯಕ್ಕೆ ಒಂದು ನಾಲೆಯಾಗಿ ಕೆಲಸ ಮಾಡ್ಬೇಕು ಅಂತ ನಾವು ಇರ್ತೀವೋ, ಅದರ ಬೆಳಕಿನಲ್ಲಿ ವಾಸ ಮಾಡ್ತಾ ಇರ್ತೀವೋ, ಆವಾಗ ಆ ಚೈತನ್ಯ ನೆರಳದಲ್ಲಿ ಏನೇನ್ ಕಾರ್ಯ ಪ್ರವರ್ತರಾಗ್ತೀವೋ ಆವಾಗ ಮಾತ್ರ ಸದಾ ಶಾಂತಿ ಅನ್ನೋದು ನಮ್ಮೊಳಗಿರುತ್ತೆ. ಇವಾಗ ನಮ್ಗೆ ಗೊತ್ತಿದೆ ಆ ಶಾಂತಿಯಿಂದ ನಾವು ಯಾವ ತರ ಇದ್ರೆ ನಾವು ದಿನನಿತ್ಯನೇ ಆಗ್ಲಿ, ನಮ್ಮ ಮನೇಲೇ ಆಗ್ಲಿ, ಏನೇ ಆಗ್ಲಿ, ನಾವು ಕೆಲಸ ಮಾಡ್ತಿದ್ದಾಗ ಆ ಪ್ರಶಾಂತತೆಯಿಂದ ಇದ್ದಾಗ ಎಷ್ಟು ಕೆಲ್ಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಯಾವಾಗ್ಲಾದ್ರೂ ನಮ್ ಶಾಂತಿ ಇಲ್ಲ ಅಂದ್ರೆ ಆ ಮಾಡೋ ಕೆಲ್ಸಗಳಲ್ಲಿ ಒಂದು ಸಫಲತೆ ಅನ್ನೋದೇ ಕಾಣೋದಿಲ್ಲ. ಅದೆಲ್ಲ ಒಂಥರ ಸಾಮರಸ್ಯತೆ ಇರಲ್ಲ, ಏನು ಇರಲ್ಲ, ಆ ಕೆಲ್ಸನೂ ಸರಿಯಾಗಿ ನೆಟ್ಟಗೆ ಆಗೋದೇ ಇಲ್ಲ ಅದೇ. ಅದರಿಂದ ನಾವು ಯಾವಾಗ್ಲೂ ಮನ್ಸನ್ನ ಪ್ರಶಾಂತವಾಗಿಟ್ಕೊಂಡು ಆ ತರ ನಾವು ನಮ್ ಕೆಲ್ಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಯಾರ ಶಿಷ್ಯತ್ವವನ್ನು ನಾವು ಕೋರುತ್ತೇವೆ ಅಲ್ವಾ, ನಾವು ಆ ಗುರುಗಳ ಶಿಷ್ಯರಾಗ್ಬೇಕು ಅಂತ ನಾವು ಬಯಸ್ತೀವಿ.
ಆ ಪವಿತ್ರ ಆತ್ಮ ನಮ್ಗೆ ಏನ್ ಮಾಡ್ತಾರೆ, ನಾವ್ ಯಾವ ಬೆಳಕನ್ನು ಹುಡುಕ್ತಾ ಇದೀವೋ ಅದನ್ನ ಅವರು ನಮ್ಗೆ ತೋರಿಸ್ಬೇಕು. ಆ ಬೆಳಕನ್ನು ತೋರಿಸ್ದಾಗ ನಮ್ಗೆ ಏನಾಗುತ್ತೆ, ಅವ್ರ ಕರುಣೆ ಜ್ಞಾನದ ಪ್ರಬಲವಾದ ಸಹಾಯ ನಮ್ಗೆ ಅವ್ರ ದಯ ಪಾಲಿಸಿದಾಗ ಮಾತ್ರನೇ ನಮ್ಗೆ ಆ ತಿಳುವಳಿಕೆಗೆ ಮೀರಿದ ಶಾಂತಿ ಸಿಗುತ್ತೆ ಅಲ್ವಾ. ಅವ್ರ ಕರುಣೆ ದಯೆ ಪ್ರೀತಿ ಇಲ್ಲ ಅಂದ್ರೆ ನಮ್ಗೆ ಆ ಶಾಂತಿಯನ್ನ ಸಿಗುತ್ತಾ? ಯಾವಾಗ್ಲೂ ಅವರು ನಮ್ನ ಕರುಣೆಯಿಂದ ದಯೆಯಿಂದ ನಮ್ನ ನೋಡ್ಬೇಕು. ಶಾಶ್ವತ ಯಾವಾಗ್ಲೂ ಆ ಶಾಂತಿ ಅನ್ನೋದು ಶಾಶ್ವತ ವಸ್ತುವಿನಲ್ಲಿ ಅದು ನೆಲೆಸಿರುತ್ತದು. ಯಾವಾಗ್ಲೂ ಆ ಶಾಂತಿ ಅನ್ನೋದು ಎಲ್ಲಾ ವಸ್ತುಗಳಲ್ಲೂ ನೆಲೆಸಿರುತ್ತೆ, ಎಲ್ಲಾ ಹೃದಯದಲ್ಲೂ ನೆಲೆಸಿರುತ್ತೆ. ಅದು ಯಾವಾಗ್ಲೂ ನಮ್ಮಲ್ಲಿ ಅದು ಸದಾ ಪ್ರತಿಷ್ಠೆ ಆಗಿರುತ್ತೆ ಆ ಶಾಂತಿ ಅನ್ನೋದು ಅಲ್ವಾ. ಯಾವಾಗ ಆ ಶಾಂತಿ ಪ್ರತಿಷ್ಠೆ ಆಗಿರುತ್ತೋ ಆವಾಗ ನಮ್ ಜೀವನ ಅನ್ನೋದು ಸುಗಮವಾಗಿ ಸಂತೋಷವಾಗಿ ನಡೀತೆ. ಎಲ್ಲ ನಮ್ ಕೈಲೇ ಇದೆ. ಯಾವ ತರ ಜೀವನ ನಡೆಸ್ತೀವಿ, ಯಾವ ತರ ನಾವ್ ಇದ್ ಮಾಡ್ತೀವಿ ಅನ್ನೋದು ನಮ್ ಕೈಲೇ ಇದೆ. ಈ ಗುರುಗಳು ಅವ್ರ ಯಾರು ಸುರೇಂದ್ರ ನಾರಾಯಣ್ ಅವರೊಂದು ಜ್ಞಾನ ಕೊಟ್ಟಿದ್ದಾರೆ ನಮ್ಗೆ, ಈ ತರ ಇದೆ ಅಂತ. ಅವ್ರ ಆ ಜ್ಞಾನ ಕೊಡ್ಲಿಲ್ಲ ಅಂದ್ರೆ ನಮ್ಗ ಅದನ್ನ ತಿಳ್ಕೊಳ್ಳೋ ಅಷ್ಟು ಇದು ಇರ್ತಿರ್ಲಿಲ್ಲ. ಆ ಜ್ಞಾನದಿಂದ ನಾವ್ ಏನ್ ಮಾಡ್ಬೇಕು, ಅದನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಶಾಂತ ಮನೋಭಾವನೆಯಿಂದ ನಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾವಾಗ್ಲೂ ನಾವು ಶಾಂತರಾಗಿದ್ದಾಗ ನಮ್ ಪರಿಸರನೂ ಶಾಂತವಾಗಿರುತ್ತೆ, ಮನೇಲೂ ಶಾಂತಿ ತುಂಬುತ್ತೆ. ಆವಾಗ ಭಗವಂತನ ಅನುಗ್ರಹ ಸದಾ ನಮ್ಮಲ್ಲಿ ಇರುತ್ತೆ. ಥ್ಯಾಂಕ್ ಯು ಸರ್. ಈ ಅವಕಾಶ ಮಾಡಿಕೊಟ್ಟ ಲಕ್ಷ್ಮೀಶ್ ಅವ್ರಿಗೂ ಧನ್ಯವಾದಗಳು.